ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಜಗದಾದಿ ಜಗದ್ಗುರು ಸಿದ್ಧಾರೂಢರನ್ನ, ಮಹಾಮೌನಿ ಯೋಗಿ ಗುರುನಾಥಾರೂಢರನ್ನ ನಾವೆಲ್ಲರೂ ನಮ್ಮ ಹೃದಯ ಕಮಲಗಳಲ್ಲಿ ಧ್ಯಾನಿಸಿಕೊಂಡು ಹಾಗೂ ಈ ಕಾರ್ಯಕ್ಕೆ ಕಾರಣೀಭೂತರಾದಂತ ಪರಮಾರ್ಥಾನಂದರಾಗಲಿ ಅದನ್ನ ಯಥಾವತ್ ಆ ಜ್ಞಾನವನ್ನ ಪಡ್ಕೊಂಡು ತನ್ನ ಅನುಭವದಲ್ಲಿ ತಂದುಕೊಂಡಂತ ನಮಗ ಈ ವಿಷಯ ಕುರಿತು ಬೋಧ ಮಾಡತಕ್ಕಂತ ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರು ನಾಮದಾರ ಗುರುಗಳಿಗೂ ಕೂಡ ಅನಂತ ದೀರ್ಘವತ್ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ಶಿವಶೇಣರೇ, ಆನಂದ ಸ್ವರೂಪಿಗಳೇ, ನಾವು ನಿಲ್ಲುವವರಿಗೆ ಅನುಪಸ್ಥಿತಿಯಲ್ಲಿ ಅವರಿಗೆ ಕಾರ್ಯಭಾವನದ ಮೂಲಕವಾಗಿ ಅವರ ಸ್ಥಾನವನ್ನು ತುಂಬುವ ಸಲುವಾಗಿ ಆ ಅವಧಿಯನ್ನ ಉಪಯೋಗ ಮಾಡಿಕೊಂಡು ಅವಕಾಶವನ್ನ ಪಡ್ಕೊಂಡು ನಿಲ್ಲಬಾರದು ಅನ್ನುವಂತ ಉದ್ದೇಶದಿಂದ ನಾವು ಎಲ್ಲರೂ ಕೂಡಿಕೊಂಡು ಅದನ್ನು ಮುನ್ನಡೆಸ್ತಾ ಗುರುಗಳ ಕಾರ್ಯವನ್ನ ನಾವು ಮುಂದುವರಿಸಿಕೊಂಡು ಹೊಂಟೀವಿ. ಆ ದಿಶೆಯಲ್ಲಿ ಪ್ರಶ್ನೋಪನಿಷತ್ತು ಈಗ ಎಷ್ಟೋ ದಿವಸಗಳ ಪರ್ಯಂತರವಾಗಿ ನಡೆದು ಒಂದು ತಿಂಗಳ ಗ್ಯಾಪ್ ಆಗಿ ಈಗ 2-3 ದಿವಸದಿಂದ ಮತ್ತ ಅಳಿದುಳಿದ ಭಾಗವನ್ನ ಜ್ಞಾಪಿಸಿಕೊಂಡು ಮತ್ತ ನಾವು ಮುಂದೆ ಹೊರಟೀವಿ. ಆ ದಿಶೆಯಲ್ಲಿ ಈಗ 3ನೇ ಶ್ಲೋಕದಲ್ಲಿ ಬರುವಂತ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಬಂದೀವಿ. ಏನು ಆ ಒಂದು ಪ್ರಶ್ನೆ ಪ್ರಾಣದ ಬಗ್ಗೆ. ಇದು ಪ್ರಾಣೋಪನಿಷತ್ತು ಅಂದ್ರೂ ಕೂಡ ಅಡ್ಡಿಲ್ಲ. ಪ್ರಶ್ನೋಪನಿಷತ್ತು ನಿಜವಾಗ್ಲೂ ಪ್ರಾಣದ ಬಗ್ಗೆ ಮುಖ್ಯವಾಗಿ ಆಧಾರ ಇಟ್ಕೊಂಡು ಬಂದದ. ಇದು ಕೌಶಲ್ಯ ದೇಶದ ಅಶ್ವಲಾಯನ ಪಿಪಿಲಾದ ಋಷಿಗಳನ್ನು ಕುರಿತು, ಹೇ ಪರಮಾತ್ಮ ಗುರುರಾಯ, ಗುರು ಪರಮಾತ್ಮ ಕೆಲವು ಹುಟ್ಟಿನ ಬಗ್ಗೆ, ಜೀವಿಗಳ ಹುಟ್ಟಿನ ಬಗ್ಗೆ ಬಂದಂತಹ ಸಂಶಯಗಳನ್ನ, ಹುಟ್ಟಬೇಕಾದ್ರೆ ಪ್ರಾಣ ಮೂಲ ಅನ್ನೋದು ಗೊತ್ತದ. ಮೂಗ್ ಹಿಡಿದು ಮುನಿಗಿಸಿದ್ರೆ ಏನ್ ಬೇಡ್ತೀವಿ ಅಂದ್ರೆ ಮೊದಲ ಪ್ರಾಣ ಬಿಡ್ತೀವಿ, ಪ್ರಾಣ ಉಳಿದ್ರೆ ಸಾಕಂತೀವಿ. ಆ ಪ್ರಾಣ ಅದರ ಸ್ವರೂಪ ನನಗೆ ಹೆಂಗದ ಅನ್ನೋದು ಗೊತ್ತಿಲ್ಲ. ಅದರ ವೈಜ್ಞಾನಿಕವಾದಂತ ಸೂಕ್ಷ್ಮತೆಗಳು ನನಗ್ ಗೊತ್ತಿಲ್ಲ. ಆದರೆ ಈ ಪ್ರಾಣನ ಹುಟ್ಟು ಹೇಗೆ ಮೂಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಅವನ್ ಹುಟ್ಟು ಹೌ ಈಸ್ ಬಾರ್ನ್, ಹೌ ಎಂಟರ್ಸ್ ದ ಬಾಡಿ. ಎರಡನೇ ಪ್ರಶ್ನೆಯಲ್ಲಿ ಅದು ಹುಟ್ಟು ಗೊತ್ತಿಲ್ಲಲ್ಲ. ಹೌ ಡಸ್ ಪ್ರಾಣ ಒರಿಜಿನೇಟ್, ಹೌ ಡಸ್ ಇಟ್ ಎಂಟರ್ ಇನ್ ಟು ದಿ ಬಾಡಿ. ದೇಹದಲ್ಲಿ ಹೇಗೆ ಪ್ರವೇಶ ಆದ ಪ್ರಾಣ, ಪ್ರವೇಶ ಆದ ಮೇಲೆ ಅಲ್ಲಿ ದೇಹದಲ್ಲಿ ಎಲ್ಲಿಯ ಪರ್ಯಂತರ ಉಳಿತಾನೆ, ಅವನ ಇರುವಿಕೆ ಗೂಢ ರಹಸ್ಯ ಏನು. 3ನೇ ಪ್ರಶ್ನೆ ಅದು. 4ರಲ್ಲಿ ಯಾವ ಪರ್ಯಂತರವಾಗಿ ಆಯುಷ್ಯ ಕರ್ಮಜ ಸಂಬಂಧ ಪ್ರಾರಬ್ಧ ಎಲ್ಲಿವರೆಗಿದು ಅಲ್ಲಿವರೆಗೆ ನಮ್ಮ ಉಸಿರು ಗಟ್ಟಿಯಾಗಿರ್ತದ. ಪ್ರಾರಬ್ಧ ತೀರದ ಮರುಕ್ಷಣದಲ್ಲಿಯೇ ಈ ಶರೀರವನ್ನ ಹೇಳ್ದ ಕೇಳ್ದ ಬಿಟ್ಟು ಹೋಗ್ತತೆಲ್ಲ, ಮುನ್ಸೂಚನೆ ಇಲ್ಲದ. ಕುಂತಲ್ಲೇ ನಿಂತಲ್ಲೇ ಹೋದಲ್ಲೇ. ಏನ್ರಿ ಇದು ವೈಚಿತ್ರ್ಯ, ಹೆಂಗ್ ಬಿಡ್ತದ ಇದು ಶರೀರ? ಹೋಗ್ಲಿ ಬಿಡ್ರಿ, ಈ ಪ್ರಾಣ ಎಲ್ಲ ಶರೀರ ಜಳ ಒಳ ಹೊರಗ 14 ಲೋಕಗಳ ಪರ್ಯಂತರವಾಗಿ ಈ ದೇಹ ಹಿಡ್ಕೊಂಡು ಇಡೀ ಜಗತ್ತು, ನಾವು ವಾಸ್ತಕ್ಕಂತ ಈ ಭೂಮಿ ಎಲ್ಲಾ ಲೋಕಗಳಿಗೆ ಆಧಾರ ಸ್ತಂಭವಾಗಿ ಇದನ್ನ ನಡೆಸ್ತಾ ಇದೆಯಲ್ಲ. ಇಷ್ಟೊಂದು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆಯನ್ನ
ಚಲನಾ ರೂಪದಿಂದ ನಡೆದದಲ್ಲ. ಏನು ಕಾರ್ಯ ವೈಖರಿದು? ಗೂಢ ತತ್ವವನ್ನು ಗುರುವೇ ನೀ ಹೇಳ್ದ ಯಾರು ತಿಳಿಸಬೇಕು ಗುರುವೇ? ದಯಮಾಡಿ ತಿಳಿಸುವಂತನಾಗು ಅಂತ ತಿಳ್ಕೊಂಡು 6 ಎಲ್ಲಾ ಶಿಷ್ಯರು ಒಂದೊಂದು ರೀತಿ ಪ್ರಶ್ನೆ ಮಾಡಿದ್ರು. ಅದ್ರಾಗ ಒಂದೇ ಪ್ರಶ್ನೆ, ನಿನ್ನಿನ ದಿವಸ ಬಹಳ ಸುಂದರವಾಗಿ ದೀರ್ಘವಾಗಿ ನಾವೆಲ್ಲ ಅಭ್ಯಾಸ ಮಾಡ್ತಾ ಬಂದಿವಿ. ಏನದು? ಪ್ರಾಣನ ಹುಟ್ಟು. ಹೌಡ ಅದು ಹೌ ಡಸ್ ಇಟ್ ಎಕ್ಸಿಸ್ಟ್, ಒರಿಜಿನೇಟ್, ಅದ್ರ ಹುಟ್ಟು ಹೇಗೆ ಅನ್ನೋದನ್ನ ಬಹಳ ಸುದೀರ್ಘವಾಗಿ ಈ ಯಾವ 3ನೇ ಪ್ರಶ್ನೆದಲ್ಲಿ ಒಳಗೊಂಡಂತ ಸುಮಾರು 4-5 ಪ್ರಶ್ನೆಗಳನ್ನ ಒಟ್ಟಾಗಿ ಕೇಳಿದಂತ ಶಿಷ್ಯನಿಗೆ ಸಮರ್ಪಕವಾದ ಉತ್ತರವನ್ನ ತಲೆದೂಗುವಂತೆ ವೇದ್ಯವಾಗುವಂತೆ ಶರಣಾಗತ ಶಿಷ್ಯರ ಸಂಶಯವನ್ನ ಮರಳಿ ಅಂಕುರಿಸದಂತೆ ಏನ್ ಮಾಡ್ಬೇಕವ ಗುರು? ತತ್ವೋಪದೇಶಗೈದು, ಜ್ಞಾನೋಪದೇಶಗೈದು ತುಸಾರ್ಥ ಮಾಡ್ಬೇಕು. ಆ ಒಂದು ಮುಕ್ತ ಸ್ವರೂಪ ಮಾಡ್ಬೇಕಲ್ಲ. ಅಂತ ಒಂದು ಶ್ರೋತ್ರಿಯತ್ವ ಬ್ರಹ್ಮನಿಷ್ಠದ್ದಂತ ಪಿಪ್ಪಲಾದ ಋಷಿಗಳು ಇವರು ಕೂಡ ಸಾಮಾನ್ಯರಲ್ಲ, ತತ್ವದರ್ಶಿಗಳೇ. ಏನು ಅತ ಹೈನಂ ಕೈಶ್ವಲ್ಯಾಶ್ಚಲಾಯನಂ ಪಪಚ್ಚ ಭಗವಂತ ಕುತ ಏಷ ಪ್ರಾಣೋ ಜಾಯತೆ. ಜಾಯತೆ ಅಂದ್ರೆ ಹುಟ್ಟುದು. ಈ ಪ್ರಾಣ ಹೆಂಗ ಹುಟ್ಟುತ್ತಾನೆ ಗುರುವೇ? ಕಥಂ ಆಯಾತ್ಮ ಶರೀರೇ ಆತ್ಮಾನಂ, ಈ ಶರೀರದೊಳಗೆ ಹೇಗೆ ಬಂದ? ಕಥಂ ವಾ ಪ್ರವಿಭಜ್ಯ ಕಥಂ ಪ್ರಾತಿಷ್ಯತೆ, ಇಲ್ಲಿ ತನ್ನನ್ನು ವಿಂಗಡಿಸಿಕೊಂಡು ಹೆಂಗ ಸಂಚಾರ ಮಾಡ್ತಾನೆ ಶರೀರದೊಳಗ? ವಾ ಪ್ರವಿಭಜ್ಯ ಕಥಂ ಪ್ರಾತಿಷ್ಯತೆ, ಕೇನೋತ್ಕ್ರಮತೆ ಕಥಂ ಬಾಹ್ಯಂ ಯುದ್ಧತ್ವೇ ಕಥಂ ಆಧ್ಯಾತ್ಮ ಮಿತಿ, ಯಾವುದರಿಂದ ಮೇಲೆಕ್ಕೇರಿ ಹೋಗ್ತಾನವ? ಕಥಂ ಯಾವುದರಿಂದ ಮೇಲೆಕ್ಕೇರಿ ಶರೀರ ಬಿಡ್ತಾನೆ? ಹೋಗ್ಲಿ, ಅಷ್ಟ ಅಲ್ಲ, ಒಳ ಹೊರಗಿನ ಈ ಜಗತ್ತಿನ ನಿಯಂತ್ರಣವನ್ನ ಹೇಗೆ ಮಾಡ್ತಾನೆ ಅನ್ನುವಂತ ಪ್ರಶ್ನೆಕ್ಕ ಈಗಾಗಲೇ ಭಗವಾನ್ ಹೇಳಿ ಕೇಳಿದ್ದವ್. ಕುತ ಏಷ ಪ್ರಾಣೋ ಜಾಯತೆ ಅನ್ನೋದಕ್ಕೆ ಉತ್ತರವನ್ನ ನಾವೆಲ್ಲ ಪಡ್ಕೊಂಡು ಬಂದ್ವಿ. ಏನ್ ಪಡ್ಕೊಂಡು ಬಂದಿವಿ? ಪ್ರಾಣನ ಹುಟ್ಟು ಹೇಗೆ ಅಂದಾಗ ಅವ್ರು ಹೇಳಿದ್ರು, ನೋಡಪ್ಪ, ಯಥೈಷಾ ಪುರುಷೇ ಛಾಯೆ ತಸ್ಮಿನ್ ಏತತ್ ಆತ್ಮತಂ, ಆತ್ಮನಿಂದಲೇ ಪ್ರಾಣ ಹುಟ್ಟುತ್ತಾನೆ. ಪ್ರಾಣ ಅಂದ್ರೆ ಯಾರು? ಜೀವ ಅಂತೇವ್ ನೋಡ್ರ. ಪ್ರಾಣನಾಥ, ಪ್ರಾಣಸಖಿ, ಜೀವದ ಗೆಳತಿ, ಜೀವದ ಗೆಳೆಯ ಅಂತಾರ ಲವರ್ಸ್. ಜೀವ ಇಲ್ಲ ಅಂದ್ರಿ ಅಂದ್ರೆ ಅಲ್ಲಿ ಪ್ರಾಣ ಇಲ್ಲ ಅಂತ. ಅದಕ್ಕೆ ಅವ್ರ ಏನಂತಾರ, ಪ್ರಾಣ ಅಂದ್ರೆ ಜೀವ, ನನ್ನ ಪ್ರಾಣ ಸಖಿ ಅಂದ್ರೆ ನೀ ನನ್ನ ಜೀವ. ಅಂದ್ರೆ ಹೆಂಗ್ ಹುಟ್ಟತಾನ ಅಂತ ಕೇಳಿದ್ರ, ಕಥಂ ಜಾಯತೆ ಅಂದ್ರೆ ಪುರುಷನ ಅಂದ್ರ ಇಲ್ಲೇ ದೇಹ. ಈ ದೇಹದ ನೆರಳಿನಂತೆ, ದೇಹಕ್ಕೊಂದ್ ನೆರಳದ, ಒಂದು ವಸ್ತುವಿಗೆ ನೆರಳದ. ದೀಪದ ಇಟ್ಟಾಗ ಅದ್ರ ಹಿಂದ ಅಥವಾ ಏನಾದ್ರೂ ಬೆಳಕಿಟ್ಟಾಗ ಅಲ್ಲಿ ನೆರಳು ಬೀಳ್ತದ, ಸಹಜದ. ಹಾಗೆ ಆತ್ಮನಿಂದ ಈ ಪ್ರಾಣ ಅನ್ನುವಂತ ಜೀವ ನೆರಳಿನಂತೆ, ಅರ್ಥಾತ್ ಖರೆ ಅಲ್ಲದು, ತೋರ್ತದ. ಆದ್ರ ತೋರಿದ್ದು ಸತ್ಯ ಅಲ್ಲ, ಮಿಥ್ಯಾದ, ಸುಳ್ಳು ತೋರಿಕೆ ಅದ. ಅದು ನೆರಳಿನಂತೆ ಇದ್ರೂ ಕೂಡ ದೇಹದಲ್ಲಿ ಮನುಷ್ಯನ ಸಂಕಲ್ಪಾದಿ ಕರ್ಮ ವಾಸನೆಯಿಂದ ಈ ಸ್ಥೂಲ ಶರೀರಕ್ಕೆ ಬರ್ತೈತಿ ನೋಡ್ರಿ. ಅದಂತರ ಇರ್ತದ, ಒಂದು ಶರೀರ ಹುಡ್ಕೋತದ. ಪ್ರಾಣ ಬೇರೆ ಶರೀರದಿಂದ ಕರ್ಮಾನುಸಾರವಾಗಿ ಕರ್ಮಜ ಸಂಬಂಧ. ಅಹಂಕಾರಕ್ಕೂ ದೇಹಕ್ಕೆ ಒಂದು ಕರ್ಮದ ಸಂಬಂಧದ. ಸಂಬಂಧಗಳಲ್ಲಿ 3 ಅದಾವು: ಕರ್ಮಜ, ಸಹಜ,
ಅನ್ಯೋನ್ಯಾಧ್ಯಾಸ ದೂರ ಗ್ರಂಥಿ ಅದಲ್ಲ ಅಲ್ಲಿ ಭ್ರಾಂತಿ ಸಂಬಂಧ ಇದು ಮೊದ್ಲೇ ಸಂಬಂಧೊಳಗ ಪ್ರಾರಬ್ಧ ವಶಾತ್ ಭಗವಾನ್ ಪ್ರಾರಬ್ಧ ಪಹಲೆ ರೇಖೆ ಬಾದ್ ಮೇ ಶರೀರ್ ಪ್ರಾರಬ್ಧಕ್ಕನುಗುಣವಾಗಿ ಕರ್ಮ ವಾಸನೆಯಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯ ಸಂಸಾರೇ ಖಲು ದುಸ್ತಾರೆ ಕೃಪ್ಯಾಪಾಯಿ ಪಾಹ್ಯ ಮುರಾರಿ. ನಿನ್ನೆ ದಿವಸ ನಾವು ಬಹಳ ಚಂದ ಕೇಳ್ಕೊಂಡ್ ಬಂದೀವಿ, ಚಕ್ರಗಳದಾವಂತ ಘನವಾದ ಚಕ್ರಗಳ್ರಿ, ಪಾರಾಕ್ ಬರುದಿಲ್ಲ. ಗುರು ಸಾನ್ನಿಧ್ಯದಲ್ಲಿ ಆ ಚಕ್ರದಿಂದ ಪಾರ್ ಬೇಕಾದ್ರು ಯುಕ್ತಿ. ನಾವು ಅಭ್ಯಾಸ ಸಚ್ಚಿಂತನ ಸತ್ಕಥಂ ತತ್ಕಥಂ ತಚ್ಚಿಂತನಂ ತತ್ ಪ್ರಬೋಧ್ ಪರಸ್ಪರ ಪ್ರಬೋಧನ ಮಿತಿ ಬ್ರಹ್ಮ ಅಭ್ಯಾಸ ಬರುದು ಮಹಾ. ನಾವು ಸಾಧನೆಗಳಿಂದ ಸಾಧ್ಯ ಸಾಧಿಸಕ್ ಬರ್ತೈತಿಲ್ಲ. ಮೊದಲ ನಾವು ಪೂರ್ವಭಾವಿಯಾಗಿ ಸಾಧನೆಗಳದಾವೇನ್ ನಮ್ಮಲ್ಲೇ. ನಾವು ಬಹಿರಂಗ ಸಾಧನೆಗಳಾದಂತ ನಿಷ್ಕಾಮ ಕರ್ಮೋಪಾಸಗಳನ್ನ ಮಾಡಿ ಬಂದಿರಬೇಕು. ಆದ್ರಿಂದ ವಿವೇಕ ವಾರ್ಯಗಳು ವಿವೇಕ ವೈರಾಗ್ಯಾದಗಳು ಲಭಿಸ್ತಾವ. ಅವನ್ ನೋಡಿದ್ರೆ ಇವು ಅಂತರಂಗ ಸಾಧನೆಗಳು, ಇವನ್ ನೋಡಿದ್ರೆ ಇವು ಬಾಹ್ಯ ಸಾಧನಗಳಕ್ಕ ಒಳಗಿರುವಂತ ವಿವೇಕಾದಿಗಳು ದೊರಕಿದ್ವು ಅಂತಂದ್ರ ಶಮದಮಾದಿ ಷಟ್ ಸಂಪತ್ತಿ ಅಂತರಂಗ. ಒಟ್ಟಿನ ಮೇಲೆ 8 ಅಂತರಂಗ ಸಾಧನೆಗಳು ಹೇಳ್ಕೊಂತ ಬಂದಾರ. ವಿವೇಕ ವೈರಾಗ್ಯ ಸಾಧನ ಚತುಷ್ಟಯ ಸಂಪನ್ನತ್ವ ಮುಮುಕ್ಷತ್ವ ಇವು 4, ಶ್ರವಣ ಮನನ ನಿಧಾಸನ ಇವು 3, ತತ್ಪದದ ಶೋಧನೆ ತ್ವಂಪದದ ಶೋಧನೆ ಇವನ್ನೆಲ್ಲಾ ಮಾಡಿದ್ರೇನು 8 ಅಂತರಂಗ ಸಾಧನೆಗಳು 2 ಬಾಹ್ಯ ಸಾಧನೆಗಳನ್ನ ಸರಿಯಾಗಿ ಮಾಡಿ ಕೃತೋಪಾಸ್ತಿಯಾಗಿ ಗುರು ಸಾನ್ನಿಧ್ಯಕ್ಕೆ ಬಂದ್ರ ಆ ಗುರು ನಮ್ಮ ಆವರಣವನ್ನ ಕಳೀತಾನೆ. ಇಲ್ಲಂದ್ರ ಸಾಧ್ಯವೇ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣ ಪುನರಪಿ ಜನನಿ ಆ ಯುಕ್ತಿಯನ್ನು ಕಲಿಸ್ತಾನೆ ಸದ್ಗುರುನಾಥ. ನಾವು ಮಲಪ್ರಭದಾಗ ಈಜಾಕ್ ಹೋಗಿದ್ವಿ, ಸಣ್ಣ ಕಿರಿಗಿರಿ ಮಡದೊಳಗೆ ಹೆಂಗ್ ಪಾರ ಆಗ್ಬೇಕು ಅನ್ನೋದಲ್ಲಿ ನಾಯಕರು ಕಲ್ಕೋರಿ ನೀವು ಯಾವಾಗ ಸಿಗ್ತೀರಿ ಗೊತ್ತಾಗಲ್ಲ ಅಂತ ಕಲಿಸಿದ್ರು. ಹಂಗ ಗುರುಗಳು ನಮಗ್ ಯುಕ್ತಿ ಕಲಿಸ್ತ. ಅದ ನೀರ ಗರ 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 ತಿರುಗಿ ಮತ್ ಮ್ಯಾಲ ಹೊರಗೆ ಬಂದ್ ಒಂದ್ ಕಡೆ ಹೋಗ್ತದ. ಆ ಹೂವು ಕಡೆಗೆ ಒಂದ್ ಸ್ವಲ್ಪ ಉಸಿರು ಇಟ್ಕೊಂಡು ಒಂದ್ ಈಟ್ ದಾಕ್ಬಿಟ್ರ ಒಂದ ಕ್ಷಣ ಅದು ದಾಟಿ ಹೊಕ್ಕನವ. ಸ್ವಲ್ಪ ಪರಕ್ ಆದ್ರೆ ಮತ್ತ ತಗೋತೈತ್ರಿ ತನ್ನ ಸುಳಿ ಒಳಗ ಅದು ಹಂಗ ತಳಕ್ ಹೋಗಿ ಮ್ಯಾಲ ತರ್ತದ. ಇದು ಪ್ರಜ್ಞಾ ತಪ್ಪಿರ್ತೈತ್ರಿ. ಒಮ್ಮೆ ತೆಳಗ್ ಹೋಗಿ ಮ್ಯಾಲ ಬಡಬಡ ಗಡಬಡಿಸಿಕೊಂಡ ಮತ್ ತೆಳಗ್ ಹೋಯ್ತೈತಿ ಮೆತ್ತದ. ಹಂಗ ಜನನ ಮರಣ ರೂಪ ಚಕ್ರದಿಂದ ಹೊರಗೆ ಬರಲಾರದೆ ನಾವು ಒದ್ದಾಡಕತ್ತೀವಲ್ಲ, ಪರಮಾತ್ಮ ಉಳಿಸಿಗೋರಪ್ಪ ನಮ್ಮನ್ನ. ಹಾಗೆ 8 ಜನ್ಮಾಂತರಗಳಿಂದ ಲೋಕಾಂತರಗಳಿಂದ ನಾವು ನೀವೆಲ್ಲರೂ ಬಂದೆವು. ಗಾಡ್ ನೋಸ್, ಗೊತ್ತಿಲ್ಲ. ಹಿಂದಿನ ಜನ್ಮ ನಮಗ್ ಗೊತ್ತಿಲ್ಲ, ಇರ್ಲಿ. ಆದರೆ ಈ ಜೀವಂತಿಗೆ ಕಾರಣವಾದಂತ ಪ್ರಾಣನ ಬಗ್ಗೆ ಸೂಕ್ಷ್ಮತೆಗಳನ್ನ ತಿಳ್ಕೊಳ್ಬೇಕಾಗ್ಯದಲ್ಲ. ಆತ್ಮನಿಂದಲೇ ಈ ಪ್ರಾಣ ನೆರಳಿನಂತೆ ಸುಳ್ಳು ತೋರಿಕೆ. ಮನುಷ್ಯನ ಈ ಸಂಕಲ್ಪದ ಕರ್ಮದ ಬುತ್ಯದ ಕರ್ಮಜ ಜನ್ಮಾಂತರ ಮಾಡಿದಂತ ಪಾಪ ಪುಣ್ಯಗಳ ಸೂಕ್ಷ್ಮ ರೂಪವಾದ ಸಂಸ್ಕಾರ. ಆ ಅಂತಃಕರಣದ ಪ್ರವೇಶ ಈ ಸ್ಥೂಲ ಶರೀರಗಳ ಆಗೇತಿ. ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರ ಸಂಯೋಗವೇ ಜನನ. ಜಾಯತೆ ಜನನ ಅರ್ಥಾತ್ ಅದು ಸಂಕಲ್ಪ ಮಾಡ್ಕೊಂಡ್ ಬಂದೀವಿ ನಾವು ಹುಟ್ಟಬೇಕಂತೇಳಿ. ಏನೇನೋ ಭಾವನೆಗಳ ಹಿಂದ ಜನ್ಮಾಂತರದಲ್ಲಿ ಸಂಸ್ಕಾರಗಳದಾವ. ಯಾಕ ಯಾಗತಿ ಅಂತ್ಯಗತಿ ಐತಲ್ಲ, ಸಾಗತಿ ಅಂತ್ಯಗತಿ. ಎಂ ವಾಪಿ ಸ್ಮರನ್ ತ್ಯಜಂತೆ ಭಾವಂ ಕಲಂತೆ ಶರೀರ. ಹಂಗ ನಾವ್ ಹಿಂದ ಏನು ಸ್ಮರಣೆ ಮಾಡಿದೆವು ಭಗವದ್ಗೀತೆ ಪ್ರಕಾರ ಆ ಪ್ರಕಾರ ಈ ಜನ್ಮ ಬರ್ತದ. ಒಳ್ಳೆ ಸಂಸ್ಕಾರ ಆದ್ರೆ ಶ್ರೀಮಂತರ ಮನಿ, ಒಳ್ಳೆ ಸಂಸ್ಕಾರಗಳಂತ ಗೃಹಸ್ಥರ್ಮ. ನಿಷ್ಕಾಮ ಕರ್ಮ ವಾಸನೆಯಿಂದ ಇತ್ತು ಅಂತಂದ್ರೆ ಅದು ಒಳ್ಳೆ ಸತ್ಪುರುಷರಲ್ಲಿ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ. ಇರ್ಲಿ. ಹೀಗೆ ಪ್ರಾಣ ಅನ್ನುವಂತ ಜೀವ ನೆರಳಿನಂತೆ ಇದ್ದುಕೊಂಡು ನಮ್ಮ ಕರ್ಮದ ಬುತ್ತಿಯನ್ನು ತಕೊಂಡು ನಮ್ಮ ಸುತ್ತ ಹಿಂದ ಹೇಗ್ತಾ ಇದ್ರು ಕೂಡ ಅವನಿಗೆ ತನ್ನದೇ ಆದಂತ ಅಸ್ತಿತ್ವವಿಲ್ಲ. ಪ್ರಾಣದ ಈ ಪ್ರಾಣದ ಅಭಿಮಾನಿ ಅಂತ ಜೀವ ಇದರಿಂದ ಪಾರಬೇಕಾಗಿತ್ತು ಅಂದ್ರ
ಸದ್ಗುರು ಮುಖೇನ ಈ ಪ್ರಾಣ ಬ್ಯಾರೆ, ಇದು ನೆರಳದ, ನಾನು ಪುರುಷ, ನೆರಳಿಗೆ ನನಗ ಸಂಬಂಧ ಇಲ್ಲ. ಆ ನೆರಳು ಅವನಿಂದ ಭಿನ್ನ ಐತೇನ್ರಿ? ಭಿನ್ನ ಇದ್ರು ಇದ್ದಂಗ ಆಗ್ಯದ. ಅದೊಂದು ಬ್ಯಾರೆ, ನೆರಳೊಂದು ಬ್ಯಾರೆ, ಮನುಷ್ಯ ಬ್ಯಾರೆ ಆಗೈತೇನೋ? ಇಲ್ಲ, ನೆರಳನ್ನುವಂತ ಅಸ್ತಿತ್ವ ಇಲ್ಲ, ಆದ್ರೂ ಕೂಡ ಇದ್ದಂಗ ಬೆನ್ನ ಐತೈತಿ. ಬಹಳ ಸುಂದರವಾದ ಒಂದು ಉದಾಹರಣೆ ನಮ್ಮ ರಾಮಚಂದ್ರ ಅಪ್ಪಾಜಿಯವ್ರು ಇಲ್ಲಿ ಬಂದಾಗ ಕೊಟ್ಟಿದ್ರು. ಗಮನ ಕೊಟ್ಟು ಕೇಳ್ರಿ. ಜ್ಞಾನಿ ಹೇಗಿರ್ತಾನ ಅನ್ನೋದು ನಮಗ ಜೀವಂತ ಉದಾಹರಣೆ ಸಿಕ್ಕಿದ್ದಿಲ್ಲ. ಸಿದ್ದಾಡಪ್ಪ ಒಬ್ಬ ಇದ್ದ, ಗುರುನಾಥ ಇದ್ದು, ಅದನ್ನ ಕೇಳಿದೆವು ನಾವು, ಸಾಕ್ಷಾತ್ ನೋಡಿಲ್ಲಲ್ಲ, ಯಾವಾಗ ನೋಡ್ತೇವು ಅನ್ನುವಂತದ್ದು ನನಗಾಗಿತ್ತು. ಪುಣ್ಯಾತ್ಮರೇ, ನಾ ಕಂಡ್ರೆ ಅಂತ ಜ್ಞಾನಿನ ಅಂದ್ರು. ಎಲ್ಲಿ ಕಂಡ್ರಿಪಾ? ಆ ಲಡ್ಡು ಮುತ್ಯ ಮತ್ ಇನ್ನೊಬ್ರು ಯಾರೋ ಹೇಳಿರ ಅವ್ರು. ಹೋದ್ರಂತ್ರಿ ಅಡವ್ಯಾಗ ಇರ್ತಿದ್ದಂತವ, ಕೆಟ್ಟನ ಆರೋದು ಎಲ್ಲ ಕಸ ಕಡ್ಡಿ ಆ ಗುಂಪಿನೊಳಗ ನಿದ್ದೆ ಮಾಡ್ತಿದ್ದಂತ್ರಿ ಅವ್. ಹೆಂಗ್ರಿ? ಏನ್ ಕೈ ಸಿಗ್ತೈತಿ ಅಲ್ಲಿ ಹೋಗಿ ಏನ್ ಎಲ್ಲ ತಿಂತಿದ್ದಂತ, ಮುಸ್ರಿ ಪಸರಿ. ಶರೀರ ಪ್ರಾರಬ್ಧ ಹೆಂಗಾರ ಹೋಗ್ಲಿ, ಅದು ಅದ್ರ ಬಗ್ಗೆ ಏನ್ ಗೊಡವಿತಾ ತಾನ ಆನಂದೊಳಗ ಗುರುನಾಥ ಜೋಪಾನ ಮಾಡೋರು ಹಿಡಿದ್ರು ಬರಬ್ರಿ. ಅವನಿಗೆ ಉಣಿಸ್ತಿದ್ರು ಸಣ್ಣ ಕೂಸಿನಂಗ. ಅವನ ಪ್ರಾರಬ್ಧ ಆ ಒಂದು ಭಕ್ತರ ಕೈಯೊಳಗೆ ಇತ್ತು. ಅವಂದ್ ಯಾವ ಭಕ್ತರ ಕೈಯಾಗ್ರಿ? ಎಲ್ಲೋ ಶರೀರ ಹೋಗ್ತಿತ್ತು, ಊಟ ಮಾಡ್ತಿತ್ತು, ಅಡವ್ಯಾಗ ಬೀಳ್ತಿತ್ತು. ಇವ್ರು ಹೋದ್ರಿ. ರಾಮಚಂದ್ರ ಅಪ್ಪಾಜಿ ಇನ್ನೊಬ್ರನ್ನ ಕರ್ಕೊಂಡು ಹೋಗಿ ಅವನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ. ಅಪ್ಪಾಜಿ ಇಲ್ಲಿ ಯಾಕ್ರಿಪಾ, ಹೊರಗ್ ಬರ್ರಿ, ಹಣ್ಣು ತಂದೀವಿ, ಇವ್ನಟ್ ತಿನ್ರಿಪಾ, ಸೇಬು ಬಾಳೆಹಣ್ಣ ಓದಿದ್ರಂತ. ಸುಲದ ಕೈಯಾಗ ಕೊಟ್ರು, ಹೋಗದ್ ಬಿಟ್ಟಂತ್ರಿ ಅಜ್ಜ. ಏನ್ರಿ ಎಂತಾದ್ ವೃತ್ತಿ? ಕೈಯಾಗ ತಗೊಂಡಂತ ಹಣ್ಣುಗಳನ್ನ ಎಲ್ಲರಿಗೂ ಒಂದೊಂದ್ ಕೊಟ್ ಬಿಟ್ಟು ಮತ್ತು ಖಾಲಿಯಾಗಿ ಕುಂತಂತ್ರಿ. ತಿನ್ಬೇಕನ್ನು ಇಚ್ಛಾ ಇಲ್ಲ. ಪ್ರಾರಬ್ಧ ಆವೇಶ. ಒಂದ್ ಪ್ರಶ್ನೆ ಐತ್ರಿಪ್ಪ, ಕೇಳಾಕ್ ಬಂದೆವು. ಹಾಂಗ ಗೋಣ್ ಮ್ಯಾಲ್ಕ್ ಮಾತಿಲ್ಲ. ಮ್ಯಾಲ್ ನೋಡಿರಂತವ್ರು ಇವ್ರು ಪ್ರಶ್ನೆ ಮಾಡ್ತಾ 2-3 ಸಲ ಮಾಡ್ತಾ ಇದ್ರಂತ. ಅಪ್ಪಾಜಿ ಪ್ರಾರಬ್ಧ ಅಂದ್ರೆ ಏನ್ರಿಪಾ? ಪ್ರಾರಬ್ಧ ಬಗ್ಗೆ ವೈಚಿತ್ರ್ಯ ಬಾಳ ಮಂದಿ ಏನೇನು ಹೇಳ್ತಾರ. ತಮ್ಮಿಂದ ಏನಾದ್ರೂ ಒಂದು ಮಾತು ಬೇಕಾಗೈತ್ರಿಪ್ಪ. ಆವಾಗ ಉದ್ದಗ ಕೈ ಮಾಡಿರಂತ, ಎದ್ ನಿಂತರಂತ ತಟಕ್ಕನ. ಅಲ್ಲಿ ನಾಳೆ ಬಿತ್ತು ನೋಡ್ರಿ, ಆ ಕೈ ಮಾಡಿ ಮಾತಿಲ್ಲ, ಕೈ ಮಾಡಿರಂತ. ನಿರ್ದೇಶನ ಅದ ಉತ್ತರ, ಮೌನ ವ್ಯಾಖ್ಯಾನ ಅಂತಾರ. ನೆರಳಿನಂತೆ ನಿಮ್ಮ ಪ್ರಾರಬ್ಧ ಐತ್ ನೋಡ್ರು. ನೋಡ್ರಿ ಮಹಾತ್ಮರು, ನಮ್ ಬೆನ್ನ ಐತೈತದು. ಮತ್ ಈ ಕಡೆ ತಿರುಗಿ ನಿಂತ ನೋಡಿರ ನೆರಳಿಲ್ಲ. ಎಲ್ಲಿ ಹೋತ್? ಕೈ ಮಾಡಿರಂತ ಹಿಂಗ್ ಕಾಗ ಇಲ್ಲ, ಹಂಗೈತ್ ನೋಡು ಪ್ರಾರಬ್ಧ. ಅದ ಉತ್ತರ ನೋಡ್ರಿ ಇಲ್ಲಿ. ರಾಮಚಂದ್ರ ಅಪ್ಪಾಜಿ ಈ ಶಾಸ್ತ್ರದೊಳಗೆ ಏನದ ಅಲ್ಲ, ಅದಕ್ಕ ಮಹಾತ್ಮರ ನುಡಿಗೆ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಇಲ್ಲಿ ಮಾತನಾಡಿ ಹೇಳಕತ್ತಾರ, ಅವ್ರು ಮಾತನಾಡಲ್ಲೇ ಕೈ ಸನ್ನೆ ಮೂಲಕವಾಗಿ ಉತ್ತರ ಕೊಟ್ರು. ಹಬ್ಬ ಚಿತ್ರ ಜ್ಞಾನಿಗಳದ್ದು ಹಿಂಗ ಹೇಳಾಕ್ ಬರುದಿಲ್ರಿ. ಮಾಯಾದ ಬಗ್ಗೆ ಹೇಳಾಕ್ ಬರುದಿಲ್ಲ, ಜ್ಞಾನಿಗಳ ಇರುವಿಕೆ ಬಗ್ಗೆ ಹೇಳಾಕ್ ಬರುದಿಲ್ಲ. ಯಾವ ಚದರನ್ನು ವಿಧಿಸಿ ನೋಡಿ. ಪ್ರಾರಬ್ಧದ ವೇಗ ಹಿಂಗ ಇರ್ತದ. ತೀವ್ರ ಮಂದ ಅಲ್ರಿ, ಮಧ್ಯಮ, ಸುಪ್ತ. ಯಾವ ಪ್ರಾರಬ್ಧದೊಳಗೆ ಜ್ಞಾನಿ ಇರ್ತಾನೋ ಗೊತ್ತಾಗೋಲ್ಲ. ಯಾಕೆ ಗುರುತಿಸ್ಬೇಕ್ರಿ? ತೀವ್ರ ಪ್ರಾರಬ್ಧದನ ಜನಕ ಮಹಾರಾಜ ಎಲ್ಲ ವ್ಯವಹಾರ ಮಾಡ್ತಾನ ನಮ್ಮಂಗ ರಾಜಭೋಗ. ಜ್ಞಾನಿ ಅಂತ ಹೆಂಗ ಹೇಳ್ತೀರಿ? ಸುಖ ಹೋಗಿ ನೋಡಿದಂತಿದ್ದೀನಿ ಎಲ್ಲ ಇವ ಅಂತ ಜ್ಞಾನಿ ಅಂದಂತ್ರಿ. ಆವಾಗ ಅವನ ಶಿಷ್ಯತ್ವ ವಹಿಸಿ ಒಳಗ ಹೋಗಿ ಆವಾಗ ಕೆಲವು ಪರೀಕ್ಷೆಗಳಾಗ್ತವೆ. ಇರ್ಲಿ, ಹಂಗ ನಂತರ ಗೊತ್ತಾಗ್ತದೆ. ಇರ್ಲಿ, ಒಮ್ಮೆಲೆ ಗೊತ್ತಾಗೋದಿಲ್ಲ. ಕರಿಬ್ಯಾಗ ಇರಬಹುದು, ಹುಚ್ಚರಂಗ ಇರಬಹುದು, ದೊಡ್ಡ ಶ್ರೀಮಂತರೊಳಗೆ ಮೆರಿತಿರಬಹುದು, ರಾಜಭೋಗದೊಳಗೆ ಇರಬಹುದು. ಇರ್ಲಿ, ಹೀಗೆ ಈ ಪ್ರಾಣ ಅನ್ನುವಂಥದ್ದು ಈ ಜೀವತೆಗೆ ಕಾರಣ ಆಗಿದಲ್ಲ. ಅದರ ಸ್ವರೂಪ ಏನು ಅಂದಾಗ ಅವ್ರು ಹೇಳಿದ್ರು,
ನೆರಳಿನಂತೆ ನೋಡ್ರಿ, ಅದಕ್ಕೆ ಬೇಕಾಗ್ತದೆ. ಈ ಪ್ರಾಣ ನೆರಳಿನಂತೆ ಇದ್ರು ಕೂಡ, ಸ್ಥೂಲ ಶರೀರದಲ್ಲಿ ಕರ್ಮ ವಾಸನೆಯಿಂದ ಬಂದ್ರು ಕೂಡ, ಆತ್ಮನ ನೆರಳಾಗಿ ತೋರಿದ್ರು ಕೂಡ, ಇದಕ್ಕೆ ತನ್ನದೇ ಆದಂತ ಅಷ್ಟುತ್ತಿಲ್ದ್ರು ಕೂಡ, ಯಾವಾಗ ಈ ಪ್ರಾಣದ ಅಭಿಮಾನಿ ಅಂತ ಜೀವ ಸದ್ಗುರು ಶಾಸ್ತ್ರಿಗಳ ಶರಣ ಹೊಂದಿ ಪ್ರಾಣನ ಬ್ಯಾರೆ ನಾನ ಬ್ಯಾರೆ ಅಂತ ಎಲ್ಲಿವರಿಗೆ ತಿಳಿಯಿಲ್ಲೋ, ವಿಚಾರ ಮಾಡುವುದಿಲ್ಲವೋ, ಅಲ್ಲಿಯವರೆಗೆ ನಮ್ಮ ಪ್ರಾಣದ ನೆಂಟಸ್ತಿಕೆ ಸಂಬಂಧ ತಪ್ಪೋದಿಲ್ಲ. ನಮ್ಮ ಕಿರಿಗನಿ ಮಡದೊಳಗೆ ಜನನ ಮರಣ ರೂಪ ಚಕ್ರದೊಳಗೆ ನಾವು ತಿರುಗುವುದು ತಪ್ಪುದಿಲ್ಲ ಅಂತ ಅರ್ಥ. ಮತ್ತೆ ಯಾವಾಗ ತಪ್ತತ್ರಿ? ಪ್ರಾಣ ನಮ್ಮನ್ ಕೈ ಬಿಟ್ಟು ಹೋಗ್ತೈತಿ. ಹೆಂಗದು ನೋಡಪ್ಪ, ಜೀವನಲ್ಲಿರುವಂತ ಅನುನ್ಯದ್ದ ಸುರಗ್ರಂಥಿ ತಟ್ಟಾಗಬೇಕು, ಅಜ್ಞಾನ ನಾಶ್ ಆಗಬೇಕು, ಜೀವತ್ವ ಬುದ್ಧಿ ಹೋಗ್ಬೇಕು. ಆ ಜೀವ ಪರಮಾತ್ಮನೇ ಆಗ್ತಾನೆ. ಆಗ ಈ ಪ್ರಾಣಕ್ಕ ಕೆಲಸ ಇಲ್ಲ, ಎಲ್ಲಾ ವಾಸನ ಹೋಗ್ತಾವು, ತತ್ವಜ್ಞಾನ ಮನೋನಾಶ ಎಲ್ಲ ಆಗ್ತಾವು. ಯಾವ ಇಂತಿಷ್ಟು ವಾಸನೆಗಳು ಜನ್ಮ ಕೊಡ್ಲಿಕ್ಕೆ ಬೇಕಾದಂತ ವಾಸನೆಗಳೆಲ್ಲ ಜ್ಞಾನದಿಂದ ಭಸ್ಮೀಪೂತಶ್ಯ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕೃತಿ ಅರ್ಜುನ. ಜ್ಞಾನದಿಂದ ಎಲ್ಲ ವಾಸನೆಗಳು ಸಂಪೂರ್ಣ ನಷ್ಟ ಆದ ನಂತರ ಒಂದ ಉಳಿತೈತ್ರಿ ಅದು ಪ್ರಾಣ. ಅದಕ್ಕೆ ಮತ್ ಪ್ರವೇಶ ಆಗ್ಬೇಕಾದ್ರೆ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಬೇಕಲ್ಲ ಸೂಕ್ಷ್ಮ ಶರೀರ. ಆ ಪ್ರಾಣ ಮಹಾಪ್ರಾಣ ವಾಯುವಿನ ಭಾಗ, ಅದು ಸೇರಿ ಬಿಡ್ತದದು. ಮಹಾಪ್ರಾಣದೊಳಗೆ ಒಂದಾಗ್ತದ, ಹೊರಗೆ ಹೋಗ್ತದ. ಅದಕ್ಕೆ ಇನ್ನೊಂದು ಲೋಕಾಂತರ ಜನ್ಮಾಂತರ ಮಾಡ್ಲಿಕ್ಕೆ ಅಸ್ತಿತ್ವ ಇಲ್ಲ, ವಾಸನೆ ಇಲ್ಲ. ಸೂಕ್ಷ್ಮ ಶರೀರ ನಾಶ ಆಗ್ಯದ, ಮತ್ ಸೂಕ್ಷ್ಮ ಶರೀರ ಹೊತ್ಕೊಂಡು ಹೋಗ್ಬೇಕಲ್ಲ. 17 ತತ್ವಾತ್ಮಕವಾದ ಸೂಕ್ಷ್ಮ ಶರೀರದಲ್ಲಿ ಈ ಪಂಚಕೋಶಗಳದಾವ. ಅನ್ನಮಯ ಕೋಶ, ಪ್ರಾಣಮಯ, ಮನೋ ವಿಜ್ಞಾನಮಯ ಅನ್ನುವಂತ ಸೂಕ್ಷ್ಮ ಶರೀರದಲ್ಲಿ 3 ಕೋಶಗಳದಾವ್. ಅದರಲ್ಲಿ ಪ್ರಾಣಮಯ ಕೋಶದ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ ಕೋಶಗಳು ಎಷ್ಟದಾವ್? ಅದು ದಶೇಂದ್ರಿಯಗಳೊಂದಿಡೆ ಪ್ರಾಣದ ಜೊತೆ ಕೂಡ್ಯದ. ಈ 10 ಪ್ರಾಣಗಳು, 5 ಪ್ರಾಣ ತಗೋರಿ ಸಾಕ್. 5 ಪ್ರಾಣ 5 ಕರ್ಮೇಂದ್ರಿಯಗಳ ಸಂಯೋಗದಿಂದ ಅದಾಗ್ಯದ. ಅವು ಹೋಗ್ಬೇಕು ನೋಡ್ರಿ. ಕರ್ಮೇಂದ್ರಿಯಗಳ ವಾಸನೆಗಳು ಹೋಗ್ಬೇಕು, ಪ್ರಾಣಮಯ ಕೋಶ ಹೋಗ್ತದೆ. ಆ ಪ್ರಾಣಗಳು ಮಹಾಪ್ರಾಣ ಸೇರ್. ಹಾಗೆ ಆ ಪ್ರಾಣ ಹೋಯ್ತಂದ್ರ ಅದಕ್ಕೆ ಅಸ್ತಿತ್ವ ಇಲ್ಲ, ಪ್ರಾಣಮಯ ಕೋಶ. ಆ ಸೂಕ್ಷ್ಮ ಶರೀರ ಏನದಲ್ಲ, 5 ತತ್ವ ಬಿಡ್ರಿ. ಅದ್ರಾಗ 17 ತತ್ವ ಅದಾವಲ್ಲ, 19 ತತ್ವ ಅಂತಾರ. ಆದ್ರ ಚಿತ್ತ ಮತ್ತು ಅಹಂಕಾರವನ್ನ ಇಲ್ಲೇ ಅಡಕ್ ಮಾಡ್ಯಾರ. 17 ತತ್ವಗಳಂತಿ. 5 ಪ್ರಾಣಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು. ಆ ಯಾವ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು 5 ಪ್ರಾಣಗಳದಾವಲ್ಲ, ಮನ ಬುದ್ಧಿ ಹಿಡ್ಕೊಂಡು 17. ಆ ಮನ ಬುದ್ಧಿ ನಷ್ಟ ಅದು, ಜಡ ಆಗಿ ಬಿತ್ತಿದು. ಯಾವ ಅಂತಃಕರಣ ವಿಶಿಷ್ಟ ಚೇತನ, ಅವಿಷ್ಟವಾದಂತ ಚೇತನ ಒಂದ ಉಳದಾಗ ಇವೆಲ್ಲವೂ ನಾಶ ಆಗಿ ನಾವು ಬಿಡುಗಡೆ ಆಗ್ತೀವಿ. ಕರ್ಮ ಚಕ್ರದಿಂದ, ಪ್ರಾಣದ ಚಕ್ರದಿಂದ ಬಿಡುಗಡೆ ಆಗ್ತೀವಿ. ಇರ್ಲಿ, ಹೀಗೆ ಈ ಯಾವ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಇದು ಮನೋಮಯ ಕೋಶನು ಅನಿಸೈತಿ. ಮುಂದ ಈ ಪಂಚ ಪ್ರಾಣದಾಗ ಏನದಲ್ಲ, 5 ಕರ್ಮೇಂದ್ರಿಯಗಳು ಕೂಡಿದಂತ ಪ್ರಾಣಮಯ ಕೋಶದಿಂದ ಬಿಡುಗಡೆ ಆಗ್ಬೇಕಾಗ್ತದ ನಾವು. ಇರ್ಲಿ, ಪ್ರಾಣ ಇದು ನಿಜವಾಗಿ ನೋಡಿದ್ರೆ ಹುಷಿ ತೋರಿಕೆ, ಇದು ಜಡ ಅದ. ನಾವು ಆತ್ಮದಿಂದ ಈ ಪ್ರಾಣವನ್ನ ವಿಚಾರದ ಮೂಲಕವಾಗಿ ಬೇರ್ಪಡಿಸಿ ಆತ್ಮಾನಂತ ವಿವೇಕದಿಂದ ಅದನ್ನ ತೆಗಿಬೇಕಾಗ್ತದೆ. ಹೀಗೆ ಎಲ್ಲ ನಾವು ನೋಡ್ಕೊಂತ ಬಂದೀವಿ ಹಿಂದ. ಈಗ ಪ್ರಾಣ ಕರ್ಮವಶದಿಂದ ಒಳಗ್ ಬಂತಲ್ಲ, ಇಲ್ಲೇ ಮಾಧವ ಮಾರ್ಗದಿಂದ ಬಂದದ. 9 ರಂಧ್ರಗಳಲ್ಲಿ ಮೇಲೆ ನೆತ್ತಿಯಿಂದ ಬಂದದ ಅಂತಾರ. ಕರ್ಮ ವಾಸನೆ ಕಟ್ಕೊಂಡ್ ಬುದ್ಧಿ ಉಣಸಾಕ್ ಪಾಪ ಪುಣ್ಯ ಫಲ ರೂಪವನ್ನ ಆ ಬುದ್ಧಿಲಿ ಅದಾವ. ಕರ್ತೃತ್ವ ಭೋಕ್ತೃತ್ವಾದಿಗಳು ಅದಾವ. ಮಾಡಿ ಬಂದದ, ಮಾಡಿದ್ದು ಉಣ್ಣೋ ಮಾರಾಯ. ಏನ್ ಮಾಡಿ ಬಂದದ ಅದನ್ನ ಉಂಟದ.
ಸಾಗತಿ ಅಂತ್ಯಗೈತಿ. ಅಲ್ಲಿ ಏನಾಗಿ ಉಂಡದ್ ಬಂದದಲ್ಲ ಅದು ಇಲ್ಲಿ ಆಗ್ತದ. ಅದು ಬಂದು ಒಳಗ ಗರ್ಭಕೋಶ ತಾಯಿ ಗರ್ಭದಲ್ಲಿ 7ನೇ ತಿಂಗಳ ಪ್ರವೇಶ ಆಗ್ತದ. ನೆತ್ತಿ ಮೂಲಕ ಅಂತಾರ. ನೆತ್ತಿ ಅಳ್ಳಳಿ ಇರ್ತತ್ ನೋಡ್ರಿ. ಅದ್ರ ಉಳುಕ್ತೈತಿ ಅಂತಾರ ಅಂತ ನೀನೆಲ್ಲಾ ಮಾತಾಡಿವ್ ನಾವು. ಅವಾಗ ಪ್ರವೇಶ ಆಗ್ತದ. ಸೂಕ್ಷ್ಮ ಇರ್ತದ, ಅಲ್ಲಿ ಪ್ರಕಟ ಆಗ್ಲಿಕ್ಕೆ ಅದಕ್ಕೆ ಅನುಕೂಲ ಆಗ್ತದ. ಮ್ಯಾಲಿಂದ ಎಲ್ಲೋ ಬರ್ತೈತಿ ಅಂತಲ್ಲ, ಒಳಗೆ ಇರ್ತದ. ಸೂಕ್ಷ್ಮ ಸಂಸ್ಕಾರ ರೂಪದಿಂದ ಅಲ್ಲಿ ಪ್ರಕಟ ಆಗ್ತದ. ಮತ್ತೆಲ್ಲಾ ಇಂದ್ರಿಯಗಳು ಮೊದಲು ನೋಡ್ರಿ, 1ನೇ ತಿಂಗಳು 2ನೇ ತಿಂಗಳು 9 ತಿಂಗಳ ಪರ್ಯಂತ ಅವೆಲ್ಲವೂ ಡೆವಲಪ್ ಮಾಡಿಕೊಂತ ಬಂದ ಪ್ರಾಣ ಇರ್ತದ. 3 ತಿಂಗಳು ಜೀವಂತ ಇರ್ತದ ತಂದೆಯ ಶರೀರದಲ್ಲಿ, ತಾಯಿಯ ಗರ್ಭದಲ್ಲಿ ಕೂಡ್ಕೊಂಡಿರ್ತದ. ಅಲ್ಲಿ ಇರ್ತದ, ಸುಪ್ತವಾಗಿ ಇರ್ತದ, ಪ್ರಕಟ ಆಗ್ತದ. 7ನೇ ತಿಂಗಳಲ್ಲಿ ಪ್ರವೇಶ ಅಂದ್ರೆ ವ್ಯಕ್ತ ಆಗ್ತದೆ. ಹೀಗೆ ಒಳಗ ಬಂತು ಕರ್ಮವನ್ನ. ಆ ಕರ್ಮದ ಫಲ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಪಾಪದ ಫಲ ಏನು? ಒಮ್ಮೆ ಶರೀರ ಬೇರೆ ಬೇರೆ ಅಸ್ವಸ್ಥವಾಗಿ ಹುಟ್ಟತಾವ. ಪುಣ್ಯದ ಫಲ ಸದೃಢ ಶರೀರ, ಸುಂದರ ಶರೀರ ಬರ್ತದ. 100 ವರ್ಷ ಪರ್ಯಂತ ಬದುಕಬಹುದು. ಇರ್ಲಿ, ಆಯಾ ಕರ್ಮಗಳ ಅನುಸಾರವಾಗಿ ಕರ್ಮಜನ್ಯ ಈ ಶರೀರ ಉಣ್ಬೇಕಾಗ್ತದ. ಹಂಗಾರೆ ಈ ಪ್ರಾಣ ಒಳಗ್ ಬಂದ ನಂತರ ಇದರ ಕೆಲಸ ಕಾರ್ಯ ಏನು? ಈ ದೇಹದಲ್ಲಿ ನಿಯಂತ್ರಣೆಯನ್ನ ಹೇಗ್ ಮಾಡ್ತದೆ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ. ನೋಡಿ, ನಮ್ಮ ಗೌರ್ಮೆಂಟ್ ನಡಿಬೇಕಾಗಿತ್ತು ಅಂದ್ರೆ ಪ್ರೈಮ್ ಮಿನಿಸ್ಟರ್, ಅಲ್ಲಿ ಪ್ರಧಾನ ಮಂತ್ರಿಗಳು ಇರಬೇಕು, ಅಧ್ಯಕ್ಷರು ಇರಬೇಕು, ಫೈನಾನ್ಸ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್, ಲೋಕೋಪಯೋಗಿ ಎಲ್ಲ 10-14 ಖಾತೆಗಳದಾವ್. ಕಾರ್ಯಾಂಗ, ಶಾಸನಾಂಗ ಎಲ್ಲ ಅದಾವ ಅಲ್ಲಿ 3 ರೀತಿಯಿಂದ. ಹೌದ್ರಿ? ಅವು 3 ಖಾತೆಗಳ ಮೂಲಕ ಈ ಶರೀರ ಇಡೀ ಜಗತ್ತಿನ ಈ ಯಾವ ಭಾರತದ ವ್ಯವಹಾರ ಸಂವಿಧಾನ ಪ್ರಕಾರವಾಗಿ ನಡೀತಾ ಇದೆ. ಇಲ್ಲಿ ಒಂದು ಸಂವಿಧಾನ ಅದರಿ ಒಳಗ. ಇಲ್ಲಿಯೂ ಕಾರ್ಯಾಂಗ, ಶಾಸನಾಂಗ ಅದಾವ್. ಹೇಗೆ ಅಂತ ಕೇಳಿದ್ರ ಹೇಳ್ಕೊಂತ ಹೋಗ್ತಾರ. ಈಗ ಪ್ರಾಣ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಶರೀರ ಪರ್ಯಂತರವಾಗಿ ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ ಅನ್ನುವಂತ 5 ಭಾಗಗಳನ್ನ ಖಾತೆಗಳನ್ನು ಹಂಚಿ ಅವುಗಳಿಗೆ ಆಯಾ ಖಾತೆಗಳನ್ನು ಕೊಟ್ಟು ಪ್ರಾಣ ತಾನೇ ಮುಖ್ಯ ಪ್ರಾಣ ಹಿರಣ್ಯ ಗರ್ಭದ ಅಸ್ತಿತ್ವವನ್ನು ಪಡ್ಕೊಂಡು ಅದೆಲ್ಲವನ್ನ ನಿರ್ವಹಣೆ ಮಾಡ್ತದ. ತಾನು ಕೂಡ ಮುಖ್ಯ ಖಾತೆ ಇಟ್ಕೋತದದು. ಹೇಗೆ ಒಬ್ಬ ಅಧ್ಯಕ್ಷ ನೋಡ್ರಿ, ಗೃಹ ಮಂತ್ರಿ ಕೆಲವು ಖಾತೆಗಳು ಇಟ್ಕೋತಾನವ, ಎಲ್ಲಾನು ಬಿಟ್ಟು ಕೊಡೋದಿಲ್ಲ ಸಂಶಯ ಬಂದ್ರ. ಹಂಗಿ ಪ್ರಾಣನು ಕೂಡ ಕೆಲವು ಖಾತೆಗಳನ್ನ ನಿರ್ವಹಣೆಯನ್ನ ತನ್ನಲ್ಲಿ ಇಟ್ಟುಕೊಂಡು ಉಳಿದ ಖಾತೆಗಳನ್ನ ಸಮನ ಎಲ್ಲರಿಗೂ ಹಂಚ್ತಾನೆ. ಹೇಗೆ? ಪ್ರಾಣ ಸಾಮಾನ್ಯ ಅಲ್ಲ. ಗುರುಗಳು ಹೇಳ್ತಾ ಹೋಗ್ತಾರ ನೋಡ್ರಿ, ಈ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರ ಅವ್ರು. ಏನು ಓದ್ತಾ ಹೋಗ್ತೇನೆ ನೋಡ್ರಿ, ಬಹಳ ಸುಂದರವಾಗಿ ಹೇಳ್ಯಾರ ಅವ್ರ ಗುರುಗಳು. Now the third question is answered. 3ನೇ ಪ್ರಶ್ನೆ ಗೊತ್ತಾಯ್ತು. ತನ್ನನ್ನು ತಾನು ತೊಡಗಿಸಿಕೊಂಡು ಈ ಶರೀರದಲ್ಲಿ ಸಂಚಾರ ಮಾಡ್ತಾ ಈ ನಿರ್ವಹಣೆಯನ್ನ ಇಷ್ಟೊಂದು ಸುವ್ಯವಸ್ಥವಾಗಿ ಮಾಡ್ತಾ ಇದ್ದಾನಲ್ಲ, ಹೇಗೆ ಗುರುಗಳೇ? ನೋಡಪ್ಪ, ಈ ನಿನ್ನ 3ನೇ ಪ್ರಶ್ನೆಕ್ಕ ಈ ದೇಹದಲ್ಲಿ ನಾವು ಹೇಗೆ ಅದು ಕೆಲಸ ಮಾಡ್ತದ ಅಂದ್ರ 5 ಖಾತೆಗಳದಾವು. 1 ಯೂನಿಟ್ ನಾವು ಭಾಗ ಮಾಡ್ತೇವೆ, 5 ಭಾಗ ಮಾಡ್ತೇವಲ್ಲ. ಪಂಚೀಕರಣದಲ್ಲಿ ಅರ್ಧ ಭಾಗ ಇಟ್ಕೊಂಡು ಉಳಿದ 4 ಭಾಗ ಮಾಡಿ ಎಲ್ಲ ಪಂಚ ಭೂತಗಳನ್ನ 5 ಭಾಗ ಮಾಡ್ತೀವಿ. 1 ಅರ್ಧ ಭಾಗ ಹಂಗೆ ಇಡ್ತೀವಿ, ಉಳಿದು 4 ಭಾಗ ಮಾಡ್ತೀವಿ. 1 8 1 4 ಅಂದ್ರ ಅರ್ಧ ಆತದ. ಈ ಅರ್ಧ ಏನದಲ್ಲ ಮುಖ್ಯ ಭಾಗ. ಉಳಿದ ಅಮುಖ್ಯ ಭಾಗಗಳನ್ನು ಉಳಿದ ಭಾಗಗಳನ್ನು ಕೂಡಿಸ್ತಾ ಪಂಚೀಕರಣ ಮಾಡಿವಿ. ಹಾಗೆ ಇಲ್ಲಿ ಪ್ರಾಣವೇ ಆ ಉಳಿದ ಕಡೆ ಡಿಫರೆಂಟ್ ಪವರ್ಸ್ ಆಫ್ ಫ್ಯಾಕಲ್ಟೀಸ್ ನೋನ್ ಆಸ್ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಹೀಗೆ ಅವು ಹೆಸರು ಇಳಿಸಿ 5 ಖಾತೆಗಳನ್ನು ಕೊಡ್ತದದು. ಪ್ರಾಣ ಇಸ್ ದ ಪ್ರೈಮರಿ ರೆಸ್ಪಿರೇಟರಿ ಸಿಸ್ಟಮ್. ಮುಖ್ಯ ಖಾತೆ ಇರೋದು ತಾ ಇಟ್ಟುಕೊಂಡತಿರೋದು ಪ್ರಾಣ.
ಇದು ಯಾವಾಗ್ಲೂ ಊರ್ಧ್ವಮುಖವಾಗಿದ್ದುಕೊಂಡು ಶರೀರ ಜೀವಂತಿಗೆ ಕಾರಣ ಆಗ್ಯದ. ಅದನ್ನ ಡಿಟೇಲ್ಸ್ ನೋಡೋಣಂತ ಹೇಳ್ತಾರ. ಇದು ಶ್ವಾಸೋಚ್ಛ್ವಾಸದ ಸಂಸ್ಥೆ, ರೆಸ್ಪಿರೇಟರಿ ಸಿಸ್ಟಮ್ ತನ್ನಂತೆ ಕಿಟ್ಕೊಂಡೈತ್ರಿ ಇದು ಪ್ರಾಣ. ನೋಡ್ರಿ ಗುರುಗಳು ಎಷ್ಟು ಚಂದ ಹೇಳ್ತಾ ಇದಾರ. ಅಪಾನ ಈಸ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಮಲಮೂತ್ರ ವಿಸರ್ಜನಾಂಗ ವ್ಯೂಹ ಸಿಸ್ಟಮ್ ಅಪಾನ. ಆ ಸಂಸ್ಥೆಯನ್ನು ಅಪಾನ ವಾಯು ಕೊಟ್ಟೈತ್ರಿ ಅದು ಪ್ರಾಣ. ಯಾವುದು ಮುಖ್ಯ ಪ್ರಾಣ ಕೊಟ್ಟದ್ದು ಅಪಾನ ವಾಯುವಿಗೆ ವಿಸರ್ಜನಾಂಗ ವ್ಯೂಹ ಆ ಸಿಸ್ಟಮ್ ಅನ್ನು ಕೊಟ್ಟಿದೆ. ಮತ್ ಮೂರನೇದಾದಂತ ವ್ಯಾನ ವಾಯು ಅದಕ್ಕೊಂದು ಖಾತೆ ಹಂಚಿ ಕೊಟ್ಟೈತ್ರಿ ಅದು ಸರ್ಕ್ಯುಲೇಟರಿ ಸಿಸ್ಟಮ್. ಎಲ್ಲ ಕಡೆ ಸಂಚಾರ ಮಾಡ್ತದ ನೋಡ್ರಿ. ವ್ಯಾನ ಸರ್ವಾಂಗ ಎಲ್ಲ ಅಂಗಗಳಲ್ಲಿ ನಾಡಿಗಳಲ್ಲಿ ಸಂಚರಿಸಿ ಆಹಾರ ಪದಾರ್ಥಗಳನ್ನ ಅದು ಹಂಚ್ತದ. ಎಲ್ಲಾ ಜೀವಕೋಶಗಳಿಗೆ ರಕ್ತದ ಮುಖಾಂತರವಾಗಿ ಆ ಯಾವ ಜೀವಸತ್ವಗಳನ್ನ ಪೋಷಕಾಂಶಗಳನ್ನ ಎಲ್ಲಾ ಕೋಶಗಳಿಗೆ ತಲುಪಿಸುವಂತ ಬಹಳ ಪ್ರಾಮುಖ್ಯವಾದ ಕೆಲಸವನ್ನ ವ್ಯಾನ ವಾಯು ಮಾಡ್ತಾ ಇದೆ. ಸರ್ಕ್ಯುಲೇಟರಿ ಸಿಸ್ಟಮ್ ಸೆಂಟರ್ ಪಾಯಿಂಟ್ ಇದು. ವ್ಯಾನ್ ಅಂದ್ರ ಪ್ರಾಣನ್ ಹುಟ್ಟಿಸಿದ್ದ ಇದ್ರಿ, ಅರ್ಧ ಭಾಗ ಅದಕ್ಕೆ ಕೊಟ್ಟಾರ. ಇನ್ನು ನಾಲ್ಕನೇದು ಸಮಾನ, ಇಟ್ ಈಸ್ ಎ ಡೈಜೆಸ್ಟಿವ್ ಸಿಸ್ಟಮ್. ಇದು ಪಚನ ಸಂಸ್ಥೆ. ಪಚನ ಸಂಸ್ಥೆಯಲ್ಲಿ ಎಷ್ಟೋ ಅಂಗಗಳು ಕೆಲಸ ಮಾಡ್ತಾವ್ರಿ. ಇಲ್ಲಿ ಎಷ್ಟೋ ಗ್ರಂಥಿಗಳದಾವ್, ಕಿಣ್ಣುಗಳನ್ನ ತಯಾರು ಮಾಡಿ ಪಚನ ಕ್ರಿಯೆಗೆ ನೆರವು ಆಗ್ತಾವ್ ನೋಡ್ರಿ. ಅನ್ನ ನಾಳ, ಗಂಟಲು, ಬಾಯಿ, ನಾಲಿಗೆ ಇವೆಲ್ಲ ಮ್ಯಾಲಿನ್ನು ಆ ನಾಳದಿಂದ ಹಿಡ್ಕೊಂಡು ತೆಳಗೆ ಬಂದ ಆಹಾರ ಎಲ್ಲಿ ಜಠರಾಗ್ನಿ ಜಠರದಲ್ಲಿ ಬಂದು ಬೀಳ್ತದ, ಅಲ್ಲಿವರೆಗೆ ಇದೆಲ್ಲ ಸಂಸ್ಥೆ. ಶ್ವಾಸಕಾಂಗ ಅದು ಒಂದು ಸಂಸ್ಥೆ. ಅಲ್ಲಿಂಗಳ ಬಾಳ ಅದಾವ, ಪುಪ್ಪುಸ್ಗಳಲ್ಲಿ ಅದಾವ ಸಾಕಷ್ಟು. ಈ ಸಂಸ್ಥೆ ಯಾವುದು ಸಮಾನ ಡೈಜೆಸ್ಟಿವ್ ಸಿಸ್ಟಮ್ ನೆನಪಿಟ್ಕೊಂತವ್ರಿ. ಪಚನಾಂಗ ವ್ಯೂಹ ಸಂಸ್ಥೆ ಇನ್ನೂ ಒಂದದರಿ ಸಂಸ್ಥೆ, ಅದಕ್ಕೆ ಕೊಡ್ತದ. ಇಟ್ ಡಿಸ್ಟ್ರಿಬ್ಯೂಟ್ಸ್ ದಿ ಪವರ್. ಎದಕ್ಕ? ಸಮಾನ ವಾಯು ಸರ್ಕ್ಯುಲೇಟರಿ ಸಿಸ್ಟಮ್. ವ್ಯಾನ ಪರಿಚಲನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡೋದು ಸರ್ಕ್ಯುಲೇಟರಿ. ಇನ್ನು ಸಮಾನ ಹೇಳಿದಿವಲ್ಲ ಡೈಜೆಸ್ಟಿವ್ ಸಿಸ್ಟಮ್, ಅದು ಖಾತೆ ಸಮಾನ ವಾಯುಗದ ನೋಡ್ರಿ. ಮುಖ್ಯದು ಡೈಜೆಸ್ಟಿವ್ ಸಿಸ್ಟಮ್ ಸರಿ ನಡೀಲಿಲ್ಲ ಅಂದ್ರ ಉಳಿದ ಎಲ್ಲಾ ಸಂಸ್ಥೆಗಳು ಎಲ್ಲಾ ಪದ್ದ ಅದನ್ನ ಇಟ್ಕೊಂಡೈತ್ರಿ. ಸಮಾನ ಇಸ್ ಅ ಡೈಜೆಸ್ಟಿವ್ ಸಿಸ್ಟಮ್. ಉದಾನ ಅದು ಏನ್ ಮಾಡ್ತದೆ, ಬಹಳ ಮುಖ್ಯ ಅದು. ಅದು ಇಮ್ಯುನಿಟಿ ಸಿಸ್ಟಮ್ ಆಸ್ ವೆಲ್ ಆಸ್ ದ ಫೈನಲ್ ಡಿಪಾರ್ಚರ್ ಕ್ವಿಟಿಂಗ್ ಸಿಸ್ಟಮ್. ನಮ್ಮ ದೇಹದಿಂದ ಪ್ರಾಣ ಹೊರಗೆ ಹೋಗ್ತಕ್ಕಂತ ಸಂಸ್ಥೆ ಅದು ಡಿಪಾರ್ಚರ್. ಬಸ್ ಸ್ಟ್ಯಾಂಡ್ ಹೋಗ್ರಿ ನೀವು, ಆಗಮನ ನಿರ್ಗಮನ, ಅರೈವಲ್ ಅಂಡ್ ಡಿಪಾರ್ಚರ್, ಹಂಗ ಡಿಪಾರ್ಚರ್ ಡಿಪಾರ್ಟ್ಮೆಂಟ್ ಇದು. ಯಾವುದು ಉದಾಹರಣೆ ಊರ್ಧ್ವಗಮನ ಇರ್ತತಿ. ಅದು ಊರ್ಧ್ವಗಮನ ಇದ್ರು ಕೂಡ ಶರೀರ ಹೋಗುವಾಗ ಮಾತ್ರ ಊರ್ಧ್ವ ಮಾಡ್ತದೆ. ಉಳಿದ ಟೈಮ್ದೊಳಗೆ ತನ್ನ ಕೆಲಸ ಅದ. ಅದಕ್ಕೆ ಚೀನು, ಬಿಕ್ಕಳಿಕೆ, ಕೆಮ್ಮು, ದಮ್ಮು, ಆಕಳಿಕೆ, ಡೇಕರಿಕೆ ಇವೆಲ್ಲ ಕೆಲಸ ಮಾಡ್ತಾ ಆಹಾರವನ್ನ ವಿಭಾಗ ಮಾಡ್ತಾ ಶರೀರ ಹೋಗುವಾಗ ಮ್ಯಾಲ ಹೋಗ್ತದ್ರಿ. ಇದು ಊರ್ಧ್ವಗಮನ ಮಾಡುವಂತವ್ ಎರಡು. ಪ್ರಾಣ ಉದಾನ ಇದ್ರ ತೀರಿದ ಮೇಲೆ, ಪ್ರಾರಂಭ ತೀರಿದ ಮೇಲೆ ಮಾತ್ರ ಹೊರಗೆ ಹೋಯ್ತಂದ್ರೆ ಹೊಳ್ಳಿ ಬರುವುದಿಲ್ಲ. ಪ್ರಾಣ ಮಾತ್ರ ನಿರಂತರವಾಗಿ 21,600 ಸಲ ಶ್ವಾಸ ರೂಪದಿಂದ ಮುಖ್ಯ ಕೆಲಸವನ್ನ ರೆಸ್ಪಿರೇಟರಿ ಸಿಸ್ಟಮ್ ಶ್ವಾಸ ಏನದಲ್ಲ ಆ ವ್ಯೂಹದಲ್ಲಿ ಸಂಸ್ಥೆಯನ್ನ ವಹಿಸಿಕೊಂಡದೆ. ಇಲ್ಲಿ ಹೀಗೆ ಈ ಶರೀರದಿಂದ ಹೊರಗೆ ಹೋಗುವಾಗ ಯಾವುದು ಉದಾನ ಎಲ್ಲಾ ಮೂಟೆ ಕಟ್ಕೋತೈತ್ರಿ. ಗಂಟ ಇಲ್ಲಿಯವರೆಗೆ ಹಿಂದಿನ ಜನ್ಮದ ಈ ಜನ್ಮದ ಸೂಕ್ಷ್ಮ ಭೋಗಿಸಲ್ಪಟ್ಟಂತ ಎಲ್ಲ ವಾಸನೆಗಳ ಮೂಟೆಯನ್ನ ಕಟ್ಟಿಕೊಂಡು ಪ್ರಾರಬ್ಧ ಬುತ್ತಿ ಅಂತವದು ಹೊರಗೆ ಹೂವಾಗ ಉದಾನ ವಾಯು ಹೋತಿ ಅಂದ್ರೆ ಹೊರಗೆ ಬರುವುದಿಲ್ರಿ. ಉಳಿದ ಎಲ್ಲಾ ವಾಯು ಕಟ್ಕೊಂಡು ಹೋಗೈತ್ರಿ ಹೊರಗೆ. ಅದು
ಗಂಟಲದೊಳಗೆ ಹಾಕಂದದ್ದು ಹೋಯ್ತಂದ್ರ ಖಲಾಸ್ ಫಿನಿಶ್. ಉದಾನ ವಾಯು ರೀ ಅದು, ಗಂಟಲ್ದಾಗಿರ್ತದ್ರಿ ಅದು ಮುಖ್ಯ ಸ್ಥಾನ. ಇವೆಲ್ಲಾ ಮಾಡ್ತತೆ ಶೀನು, ಬಿಕ್ಕಳಿಕೆ, ಡೇಕರಿಕೆ, ಆಕಳಿಕೆ, ದಮ್ಮು, ಕೆಮ್ಮು. ಒಮ್ಮೆ ಆಕಳಿಸ್ತಾ ಹೋಯ್ ಬಿಡ್ತಾರ, ಹೊಳೆ ಬರೋದಲ್ರಿ. ಕೆಮ್ತ ಒಬ್ಬೊಬ್ರು ಹೋಗ್ತಾರ, ಆಕಳಿಸ್ಕೊಂತ ಅನ್ಬಿಡೋದು ಹೋಗಿಬಿಡ್ತದ. ಅಂದ್ರ ಒಮ್ಮೆ ಹೋತಂದ್ರ ಬರೋದಿಲ್ರಿ ಅದಲ್ಲೇ. ಊರ್ಧ್ವಗಮನ ಅಂತಾರ. ಹೀಗೆ ಆ ಡಿಪಾರ್ಟ್ಮೆಂಟ್ ಅದು ಡಿಪಾರ್ಚರ್ ಸಿಸ್ಟಮ್, ಅದು ಕ್ವಿಟಿಂಗ್ ಸಿಸ್ಟಮ್, ಪ್ಯಾಕಿಂಗ್ ಪ್ಯಾಕರ್ಸ್ ಅಂಡ್ ಮೂವರ್ಸ್, ದಟ್ ಈಸ್ ದ ಉದಾನ. ಪ್ಯಾಕ್ ಮಾಡಿಕೊಂಡು ಎಲ್ಲವನ್ನ ಆ ವಾಯುಗಳು, ಉಪವಾಯುಗಳು ಅದಾವಲ್ಲ, ಎಲ್ಲಾ ಕಟ್ಟಿಕೊಂಡು ಹೊರಗೆ ಹೋಗ್ತತ್ರಿ ಶರೀರ ಬಿಟ್ಟ. ದಸ್ ಈ ಪ್ರಕಾರವಾಗಿ ಇಟ್ ಡಿವೈಡ್ಸ್ ಇಟ್ಸೆಲ್ಫ್ ಇಂಟು 5-fold faculty and occupies the tragic area where they have to take place. ನೋಡ್ರಿ, ಅದು ಈಗ ಪೂರ್ವ ನಿಶ್ಚಿತ ಇರ್ತದೆ ಇಂಥ ದೇಹದೊಳಗೆ ಪ್ರವೇಶ ಆಗ್ಬೇಕಂತ. ಮಾಡಿದ ಕರ್ಮ ವಾಸನೆ ಅನುಗುಣವಾಗಿ ಇವೆಲ್ಲಾ ವಾಯುಗಳ ಕಟ್ಕೊಂಡು, ಸಂಸ್ಕಾರ ಕಟ್ಕೊಂಡು ಆ ಸೂಕ್ಷ್ಮ ಶರೀರ ಏನ್ ಮಾಡ್ತದ ಅಂದ್ರ ಬ್ಯಾರೆ ಶರೀರ ಹುಡ್ಕೊಂಡಿರ್ತೈತ್ರಿ. ಒಂದ್ ಕೀಡಿ, ಒಂದ್ ಎಲಿ ಬಿಟ್ಟು ಮತ್ತೊಂದ್ ಎಲಿಗೆ ಹೋಗ್ಬೇಕಾರ ಅದನ್ನ ಹಿಡ್ಕೊಂಡು ಇದನ್ನ ಬಿಡ್ತದ. ಹಾಗೆ ಇದು ಕೂಡ ಅದರ ಸಂಸ್ಕಾರನುವಾಗಿ ಮತ್ತೊಂದು ಶರೀರ, ಪಾಪ ಜನ್ಮ ಇರ್ಬಹುದು, ಪುಣ್ಯ ಶರೀರ ಇರ್ಬಹುದು, ಗೊತ್ತಿಲ್ಲ. ಆ ಸಂಸ್ಕಾರಗಳು ಯಾವ ಪ್ರಬಲ ಇರ್ತಾವೋ, ಉದ್ಯುಕ್ತ ಅಕ್ಕಾವೋ ಫಲ ಕೊಡ್ಲಿಕ್ಕೆ, ಆ ಸಂಸ್ಕಾರಗನುಗುಣವಾಗಿ ಆ ದೇಹವನ್ನ ಸೇರ್ತವೆ. ಉದಾನ ವಾಯು ಅದನ್ನು ಕಟ್ಕೊಂಡು ಹೋಗ್ತದೆ. ಡೈಜೆಸ್ಟಿವ್ ಫಂಕ್ಷನ್ ಮಸ್ಟ್ ಬಿ ಇನ್ ವಿಚ್ ಏರಿಯಾ? ಆ ಡೈಜೆಸ್ಟಿವ್ ಸಿಸ್ಟಮ್ ಏನದಲ್ಲ ಉದಾನ ವಾಯುದ್ದು, ಇದು ಸಮಾನ ವಾಯು, ಅದು ವಿಶೇಷವಾಗಿ ಅದು ಒಂದೊಂದು ಹಿಂಗಲ್ಲ, ತಿಳಿಬೇಡ್ರಿ ಅಂತಾರ ಅವ್ರು, ಎಚ್ಚರಿಕೆ ಕೊಡ್ತಾರೆ. ಅದು ಮುಖದಲ್ಲಿ ಅಂಗಗಳದಾವಲ್ರಿ, ಗಂಟಲು, ಮೂಗು, ಬಾಯಿ, ನಾಲಿಗೆ, ಹಲ್ಲು, ಇವೆಲ್ಲವೂ ಅಲ್ಲಿಯೂ ಕೂಡ ಪಚನ ಆಗ್ತದ ಆಹಾರ. ಅದು ಡೈಜೆಸ್ಟಿವ್ ಸಿಸ್ಟಮ್ ಮತ್ತ. ಅದಕ್ಕೆ ಇದು ಏನ್ ಮಾಡ್ತದೆ ಡೈಜೆಸ್ಟ್ ಸಿಸ್ಟಮ್, ಸಮಾನವಾಯು ಇದು ಎಲ್ಲಾ ಮಾಡ್ತದಲ್ಲ, ಬಾಯಿಯಲ್ಲಿ ಕೂಡ ಅಂತ ತಿಳ್ಕೊಳ್ರಿ ಅಂತ. ಬಾಯಿಂದ ನಾಳಕ್ ಹೋಗ್ಬೇಕಾಗಿತ್ತಂದ್ರ 6 ಜೀರ್ಣ ಆಗ್ಬೇಕಲ್ರಿ ಬಾಯಾಗ. 32 ಸಲ ನುಡಿಸ್ತಿರಿಲ್ಲ. ಸಲಾಯ್ವಾ ಲಾಲಾರಸದಿಂದ ಎಷ್ಟೋ ಪದಾರ್ಥಗಳು ಜೀರ್ಣ ಆಗ್ತಾವಿಲ್ಲ, ಇಲ್ಲಿ ಬಿಡುಗಡೆ ಆಗ್ತದ್ರಿ. ಲಾಲಾರಸದ ಗ್ರಂಥಿಗಳಿಂದ ಸ್ರಾವ ಆಗ್ತದ, ಜ್ವಲ್ಲ. ಹೌದ್ರಿ ಅಜ್ಜರ, ಹೌದ್ರಿ. ಅದೇನ್ ಮಾಡ್ತೈತಿ, ಕೆಲವೊಂದು ಕ್ವಿನುಗಳಿರ್ತಾವ ಅದ್ರಾಗ, ರಸ ವಿಶೇಷಗಳು ಅಂತ. ದಿವ್ಯಾನಂದ್ರಿಗೆ ಗೊತ್ತು. ಎಂಜೈಮ್ಸ್ ಏನ್ ಮಾಡ್ತಾವ ಅಂದ್ರ ಆ ಪಿಷ್ಟ ಪದಾರ್ಥಗಳನ್ನ, ಶರ್ಕರ ಪದಾರ್ಥಗಳನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತಾವೆ. ಅರ್ಧ ಜೀರ್ಣಕ್ರಿಯೆಯಲ್ಲಿ ಆಗ್ತದ. ಇನ್ನು ಕಠಿಣವಾದಂತ ಪದಾರ್ಥ, ಎಣ್ಣೆ ಪದಾರ್ಥಗಳ, ಕೊಬ್ಬು, ಸ್ನಿಗ್ಧ ಪದಾರ್ಥಗಳದಾವ, ಅವೆಲ್ಲ ಪ್ರೋಟೀನ್ಸ್, ಇವೆಲ್ಲವುಗಳು ಆಗುದಿಲ್ಲ ಅದಕ್ರಿ ಬಾಯಾಗ. ಅವು ಜಠರಾಗ್ನಿಯಲ್ಲಿ ಆ ಜಠರಕ್ಕೆ ಹೋಗಿ ನಾಳದ ಮೂಲಕ ಆಹಾರ ಬಿದ್ದಾಗ ಅಲ್ಲಿ ಅನೇಕ ರಸಗಳು ಅಲ್ಲಿ ಅದಾವು, ಅಲ್ಲಿ ಕ್ವಿನುಗಳದಾವು. ಕಠಿಣ ಪದಾರ್ಥಗಳನ್ನ ಪಚನ ಮಾಡ್ಲಿ ಬೇಕಾದಂತ ಜಠರ ರಸ ಅದ, ರೆನಿನ್, ಪ್ಯಾಪಿನ್ ಅಂತ ರಸಗಳದಾವು. ಸುಮಾರು 3 ಗಂಟೆಗಳ ಕಾಲ ಕಡಿಯಲ್ಪಡ್ತದ ಆ ಕುಂಚನ ಪ್ರಸರಣ ಮಾಡಿ 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 3 ಗಂಟೆಗಳ ಪರ್ಯಂತರ ಒಂದು ನಮನಿ ರಸ ತಯಾರಾಗ್ತದ. ಪಾಚಕ ರಸ, ಪಚನ ಆಗ್ಲಿಕ್ಕೆ ಯೋಗ್ಯವಾದಂತಹದ್ದು. ವೈಟ್ ಒಂದು ಬಿಳೆ ರಸ ತಯಾರಾಗ್ತದೆ. ಎಲ್ಲಾ ಕೂಡಿಸಿ ಅವೆಲ್ಲವೂ ಒಂದು ಜೀರ್ಣ ಆಗ್ಲಿಕ್ಕೆ ಯೋಗ್ಯವಾದ ರಸ ತಯಾರಾಗ್ತದಲ್ಲ, ಖೈಮ. ಅದು ಮತ್ ಸಣ್ಣ ಕರಳು, ದೊಡ್ಡ ಕರಳು, ಮ್ಯೂಜೋಜಿಕ, ಪಿತ್ತರಸ, ಪಿಂಡ ಎಲ್ಲಾ ಕೂಡಿಕೊಂಡು ಮುಂದೆ ಆಗ್ತದ ಮುಂದಿನ ಕೆಲಸ. ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ದೊಳಗೆ ಬರ್ತದೆ, ಸಮಾನ ಇರ್ಲಿ. ಹೀಗೆ ಇವುಗಳು ಕೆಲವೊಂದು ಪೂರಕ ಅದಾವ್, ಅವು ಎಲ್ಲಂತ ತಿಳ್ಕೊಬೇಡ್ರಿ. ಡೈಜೆಷನ್ ಅಲ್ಲಿ ಅಷ್ಟ ಜಠರಾಗ್ನೊಳಗ ಆಗ್ತದೆ ಅಂತ ಅಲ್ಲ, ಅದನ್ನ ಮೊದಲ ಹೇಳಿರವ್. ಇರ್ಲಿ, ಅದನ್ನ ಒಂದೊಂದು ಹೇಳ್ಕೊಂಡ್ ಹೋಗ್ತಾರ ಅವ್ರು. ಹೇಳ್ತಾ ಈ ಡಿವಿಷನ್ ಆದ ನಂತರ ಅವೆಲ್ಲ ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಶರೀರದ ನಿರ್ವಹಣೆ ಸುಸೂತ್ರವಾಗಿ ನಡೀತಾ ಇದೆ. ಅದರ ಪೂರ್ವದಲ್ಲಿ ನಾವು ಅವುಗಳ ಕಾರ್ಯ ಕೆಲಸಗಳನ್ನ ಯಥಾವತ್ ನೋಡ್ತಾ ಹೋಗುವ.
ಯಥಾ ಏನದು ಸಮರ ದೇವ ಅಧಿಕರ್ತ ವಿನಿಯುಕ್ತೆ ಜಸ್ಟ್ ಆಸ್ ಎ ಲೀಡರ್ ಆಫ್ ದ ಕಂಟ್ರಿ, ಎ ಕಿಂಗ್ ಆಫ್ ದ ಕಂಟ್ರಿ, ಒನ್ಸ್ ಹಿ ಈಸ್ ಇನ್ಸ್ಟಾಲ್ಡ್ ಆಸ್ ಎ ಕಿಂಗ್. ಒಂದು ರಾಜ್ಯದ ಯಾವ ರಾಜ್ಯದನಲ್ಲ ಒಮ್ಮೆ ನೇಮಿಸಲ್ಪಟ್ಟ ನಂತರ ಅವೇನ್ ಮಾಡ್ತಾನೆ, ಹಿ ಸೆಲೆಕ್ಟ್ಸ್ ವೇರಿಯಸ್ ಮಿನಿಸ್ಟರ್ಸ್ ಅಂಡ್ ಅಕಾರ್ಡಿಂಗ್ ಟು ದಿ ಸ್ಕಿಲ್ ಅಂಡ್ ಪವರ್ ಅಂಡ್ ಕೆಪಾಸಿಟಿ, ಅವರ ಸಾಮರ್ಥ್ಯ ಅವರ ಬುದ್ಧಿಮತಿಗೆ ಅನುಗುಣವಾಗಿ ಅವ್ರನ್ನ ಮಿನಿಸ್ಟರ್ ಮಾಡಿ ಆಯಾ ಖಾತೆಗಳನ್ನು ಹಂಚಿ ಅಪಾಯಿಂಟ್ಮೆಂಟ್ ಮಾಡ್ತಾನೆ. ಈ ಅಪಾಯಿಂಟ್ಸ್ ಈಚ್ ಮಿನಿಸ್ಟರ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಇಂತ ಸ್ಥಾನಕ್ಕ ನಿನ್ ನೇಮಿಸೈತಿ, ಈ ರಾಜ್ಯ ಈ ಕಡೆ ಈ ಫೈನಾನ್ಸ್ ಇದಿ, ನೀನು ರೆವಿನ್ಯೂ ಡಿಪಾರ್ಟ್ಮೆಂಟ್, ನೀನ್ ಇಂತ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಂಡು ಅವರಿಗೆ ಒಂದೊಂದು ಖಾತೆ ಕೊಟ್ಟು ಆ ಪರ್ಟಿಕ್ಯುಲರ್ ಏರಿಯಾ ಕೊಟ್ಟು ನೇಮಿಸ್ತಾನ, ಆಯಾ ಜಾಬ್ ಕೊಟ್ಟು. ಈವನ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಹೇಳಿರ್ ನೋಡ, ನಮ್ಮ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ ದೇಶದಲ್ಲಿ ಕೂಡ ದ ಪಾರ್ಟಿ ವಿಲ್ ಚೂಸ್ ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ಲಾ ಜನರು ಆರಿಸ್ತಾರ, ದ ಲೀಡರ್ ಆಫ್ ದ ಹೌಸ್ ಅಂಡ್ ದೆನ್ ದ ಪ್ರೈಮ್ ಮಿನಿಸ್ಟರ್ ಇಸ್ ಗಿವನ್ ಸಮ್ ಟೈಮ್. ಕೆಲವು ವೇಳೆ ತಗೊಂಡು ಅವೇನ್ ಮಾಡ್ತಾನ, ದಿ ಹ್ಯಾಂಡ್ ಪುಲಿಂಗ್ ಮೇ ಬಿ ದೇರ್, ಅಲ್ಲೂ ಜಗ್ಗಾಟ್ ಇರ್ತದ ಇರ್ಲಿ, ಬಟ್ ನಾರ್ಮಲಿ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ದ ಪವರ್ ಟು ಅಪಾಯಿಂಟ್ ದ ಮಿನಿಸ್ಟರ್. ತನಗೆ ಬೇಕಾದಂತ ಮಿನಿಸ್ಟರ್ಗಳನ್ನ, ತನ್ನ ಆಪ್ತರ ಸಚಿವರನ್ನ ಆಪ್ತ ಸಚಿವ ಅಂತ ತಿಳ್ಕೊಂಡು ಮಿನಿಸ್ಟರ್ ಅವನ್ನ ನೇಮಿಸಿಕೊಳ್ಳುವಂತ ಅಧಿಕಾರ ಸರ್ವಾಧಿಕಾರ ಇರ್ತದ, ಸರ್ವಲ್ಲ ಅಧಿಕಾರ ಇರ್ತದ. ಹಿ ಸೇಸ್ ಯು ಬಿ ಇನ್ ದ ಇನ್ ಚಾರ್ಜ್ ಆಫ್ ದಿಸ್ ಡಿಪಾರ್ಟ್ಮೆಂಟ್. ಅವ ತನ್ನ ಕೆಲವು ಖಾತೆಗಳನ್ನ ಇಟ್ಕೊಂಡು ಉಳಿದ ಖಾತೆಗಳನ್ನ ಅವ್ರಿಗೆ ಆಯಾ ಡಿಪಾರ್ಟ್ಮೆಂಟ್ ಹಂಚಿಕೊಡ್ತಾನ. ನೀ ಇಂತ ಚಾರ್ಜ್ ನೀ ತಗೋ, ಈ ಚಾರ್ಜ್ ನೀ ತಗೋ ಅಂತ ಹೇಳಿ. ದಸ್ ಜಸ್ಟ್ ಆಸ್ ಎ ರೂಲರ್ ಅಪಾಯಿಂಟ್ಸ್ ವೇರಿಯಸ್ ಹೆಡ್ಸ್ ಇನ್ ವೇರಿಯಸ್ ಏರಿಯಾಸ್. ಹಿಂಗ ಆಳುವವ ಅನೇಕ ಭಾಗಗಳಲ್ಲಿ ಮೊದಲಿದ್ದವ್ರು ಯಾವ ಮಾಡ್ಲಿಕ್ಕೆ ಕರ್ಸಂತ ನಿಜಗುಣಾರ್ಯರು ಕೂಡ ಮಾಡ್ಲಿಕ್ಕೆ ಕರ್ಸರೆ. ಕೊಳ್ಳೇಗಾಲ ತಾಲೂಕು ಆ ಕಡೆ ಏನದಲ್ಲ ಆ ಭಾಗ ಕೊಟ್ಟಿದ್ರು ಅವ್ರಿಗೆ, ಅದನ್ನ ಆಳ್ಬೇಕು ಅಂತ ಮಾಡ್ಲಿಕರ್ಸರು ಅಂತ ಅಂತಿದ್ರು ಅವ್ರಿಗೆ. ಕೆಲವೊಂದು ಭಾಗ ಕೊಟ್ಟು ಮಾಡ್ಲಿಕರ್ಸ್ ನೇಮಿಸಿ ಮೈಸೂರು ರಾಜ್ಯ ಮುಖ್ಯ ರಾಜ ಅವ ಅನೇಕ ಭಾಗಗಳನ್ನ ಆಳ್ತಾ ಇದ್ದ. ನಿಜಗುಣಾರ್ಯರು ಕೂಡ ಆ ಭಾಗದಲ್ಲಿ ಮಾಡ್ಲಿಕರ್ಸರಾಗಿದ್ರ ಅಂತ ಕಂಡು ಬರ್ತದ. ಇಲ್ಲಿ ಹೀಗೆ ಒಬ್ಬೊಬ್ರು ಅರಸರನ್ನ ನೇಮಿಸುವಂತ ಪಾವರ ರಾಜನಿಗೆ ಇರ್ತದ. ಹೀಗೆ 5 ಸಂಸ್ಥೆಗಳಿಗೆ 5 ಮಿನಿಸ್ಟರ್ಸ್ ಅನ್ನ ನೇಮಕ ಮಾಡಿದಂತ ಪ್ರಾಣ ಯಾವ ನೇಮಿಸಿದ, ಇವೆಲ್ಲವುಗಳನ್ನ ಸಮಾನ ವ್ಯಾನ ಉದಾನ ಇವೆಲ್ಲವುಗಳನ್ನ ನೇಮಿಸ್ತಾನೆ ಅನ್ನುವಂಥದ್ದನ್ನ ಹೇಳ್ತಾರ. ಇವನ್ ಎಲ್ಲವನ್ನ ಅಪಾಯಿಂಟ್ಮೆಂಟ್ಸ್ ಏನ್ ಇವ್ರು ಕೆಲಸ ಕಾರ್ಯಗಳನ್ನ ಮಾಡ್ತಾರ. ಮತ್ ಇವ್ರು ಹುಟ್ಟಿದ್ ಹೆಂಗ, ಮಿನಿಸ್ಟರ್ ಹುಟ್ಟಿದ್ ಬೇಕಲ್ಲ, ಪ್ರಾಣ ಹೆಂಗ್ ಹುಟ್ಟಿದ್ ಹಂಗ ಇವರು ಹುಟ್ಟನ್ನ ಇದ್ರಾಗಿಲ್ಲ. ಆದ್ರೂ ಕೂಡ ನಾವು ಅದನ್ನ ಒಮ್ಮೆ ತಿಳಿಯಾಕತ್ತೀವಿ ಅಂದ್ಮೇಲೆ ಸರಿಯಾಗಿ ತಿಳಿಯೋದು ಬಹಳ ಮುಖ್ಯದಲ್ಲ. ಆದ್ದರಿಂದ ಆಯಾ ಭಾಗದಲ್ಲಿರುವಂತ ಮಿನಿಸ್ಟರ್ ಯಾರು, ಅವರವರ ಕೆಲಸ ಕಾರ್ಯಗಳೇನು, ಅದನ್ನ ಯಾವ ರೀತಿ ಅವ್ರು ನಿರ್ವಹಿಸ್ತಾರ, ಆ ಪ್ರಾಣ ಅನ್ನುವಂತ ಏನ್ ಮುಖ್ಯ ರಾಜ ಅದನಲ್ಲ ಅವನ ಅಂಡರ ಇವರೆಲ್ಲ ಯಾವ ರೀತಿ ಕೆಲಸ ಮಾಡ್ತಾರ ಅನ್ನುವಂಥದ್ದನ್ನ ಪೃಥಕ್ಕಾಗಿ ಬೇರೆ ಬೇರೆಯಾಗಿ ನಾವು ತಿಳಿತಾ ಹೋಗೋಣ ಅನ್ನೋದು 3 ಮಂತ್ರಗಳಲ್ಲಿ ನಾವು ಕೆಲವು ವಿಶಿಷ್ಟ ವಿಚಾರಗಳೊಂದಿಗೆ ನೋಡುವ. ಇದನ್ನ ಹೇಳಿದ್ದು ಇಂಗ್ಲಿಷ್ನ್ಯಾಗ, ನಾ ಕನ್ನಡದೊಳಗೆ ಹೇಳ್ತಾ ಇದ್ದೀನಿ, ಓದೋದು ಬಹಳ ತಾಗ್ತದ ನೋಡ್ರಿ. ನಾವು ಈ ವಾಯುವಿನಲ್ಲಿ ಎಷ್ಟು ಭಾಗ ಮಾಡ್ತೀವ್ರಿ? ಅರ್ಧ ಭಾಗ ಬಿಟ್ಟು ಉಳಿದ 4 ಭಾಗ ಮಾಡ್ತೀವಿ. ಅದ್ರಾಗ ವಾಯುವಿನಲ್ಲಿ ಅರ್ಧ ಭಾಗ ವ್ಯಾನ್ ಅದ. ಆ ವ್ಯಾನ್ ಅಂದ್ರೆ ಏನಿದು? ವಿಶೇಷ ಶಕ್ತಿ ಅದ ಅದಕ್ಕ. ಯಾವುದು? ಆ ಕುಂಚನ ಪ್ರಸರಣ ಅದು ಇರುವುದರಿಂದ ಏನ್ ಮಾಡ್ತೈತ್ರಿ ಇದು? ಅನ್ನ ನೀರುಗಳಿಂದ ಪಾಕವಾದಂತ ರಸವನ್ನ ಎಲ್ಲಾ ಶರೀರಗಳ ನಾಡಿಗಳಿಗೆ ಒಟ್ಟಿಸುವ ಸ್ವಭಾವ ಆಗೈತೆ ಅದ್ರ ನಾಡಿದು. ಯಾಕೆ? ಅದಕ್ಕೆ ಎಂತ ಗುಣ ಅದರಿ? ಆ ಕುಂಚನ ಪ್ರಸರಣ ಗುಣ ಅದ. ಅದು ವ್ಯಾನ್ ವಾಯುವಿಗೆ ಅರ್ಧ ಭಾಗ, ವಾಯುವಿನ ಅರ್ಧ ಭಾಗ ವಿಶೇಷ ಉಳ್ಳಂತ ಶಕ್ತಿ ಅದ. ನಾವು ಉಂಡಂತ ಅನ್ನ ನೀರು ಪಚನ ಆಗ್ತದಲ್ಲ, ರಸ ಆಗ್ತದ 3 ತಾಸು ಪರ್ಯಂತರ. ಆ ಪಾಕವಾದಂತ ಅನ್ನದ ರಸವನ್ನ ಶರೀರದ ಎಲ್ಲಾ ನಾಡಿಗಳಿಗೆ ಒಯ್ದು ಮುಟ್ಟಿಸುವಂತ ಮುಖ್ಯ ಸ್ವಭಾವ ಅರ್ಧ ಭಾಗದೇವಲ್ಲ, ಪ್ರಾಮುಖ್ಯದ ಅದು. ಅದ್ರ ಸ್ವಭಾವ ನೋಡ್ರಿ ಅದು. ಅದ್ರದ್ರಿ ವ್ಯಾನ
ನಮಗ್ ವ್ಯಾನ್ ಬರ್ತಿದ್ರಿ ಶಾಲಿಗಳಿಗೆಲ್ಲಾ ಇಷ್ಟಾನದವ್ರು ಅಡಿಗೆ ಕೊಟ್ಟು ಕಳಿಸ್ತಿದ್ರು, ಹಂಚಿಕೊಂಡಿದ್ರ ಆ ಖಾತೆ ಅವ್ರು. ಎಲ್ಲಾ ಶಾಲೆಗಳಿಗೆ ಮುಟ್ಸುದು ಆಹಾರವನ್ನ. ಮಿಡ್ ಡೇ ಮೀಲ್ಸ್ ಅಂತ ತಿಳ್ಕೊಂಡು ಆಯಾ ಶಾಲೆಗಳಿಗೆ ಆಹಾರ ಪೂರೈಕೆ ಆಗ್ತಿತ್ತು. ಅದ್ರ ಶನಿವಾರ ಕೊನೆ ದಿವಸ ಸ್ವೀಟ್ ಗೀಟ್ ಎಲ್ಲಾ ಕಳಿಸ್ತಿದ್ರು. ಇರ್ಲಿ ವ್ಯಾನ್ ಬರ್ತಾವಂತ ದಾರಿ ನೋಡ್ತಿದ್ವಿ ನಾವು ಹುಡುಗರು. ಪಾಪ ಬಡ ಮಕ್ಕಳು ನೋಡ್ರಿ ಅದ್ರ ಮೇಲೆ ಡಿಪೆಂಡ್ ಇದ್ರು. ಪಾಪ ಊಟ ಸಿಗುದಿಲ್ಲ ಕೆಲವರಿಗೆ ಅಂತ ಆ ಒಂದು ಯೋಜನೆಯನ್ನ ಗವರ್ಮೆಂಟ್ ಮಾಡಿತ್ತು. ಎಂತ ಪುಣ್ಯ. ಇರ್ಲಿ ಅಂತ ವ್ಯಾನ್ ಇದು ಅದ್ರಾಗ ವ್ಯಾನ್ ಅಂತ ಅದಕ್ಕೆ ಹೆಸರಿಟ್ಟಿರೋದಕ್ಕ ಎಲ್ಲಾ ಕಡೆ ಹಂಸ್ತದ. ಹಂಗ ಗಾಡಿಗಳ ವ್ಯಾನ್ಗಳು ಹೆಂಗ ಹಂಚ್ತಿದ್ವಲ್ಲ, ಇದು ಹೆಂಗ ಎಲ್ಲಿ ಹಂಚ್ತದ್ರಿ? ಇದು ಶಾಲೆಗಳಿಗೆ ಅವು ಮುಟ್ಟಿಸ್ತಿದ್ವಲ್ಲ, ಹಂಗ ಎಲ್ಲಾ ನಾಡಿಗಳಿಗೆ ಶಾಲೆಗಳಿಗೆ ಹುಟ್ಟಿಸುವಂತ ಮುಖ್ಯ ಸ್ವಭಾವ ವ್ಯಾನ ವಾಯು. ಮತ್ತೆ ಉಳಿದ್ರಿ ಈ ವಾಯುವಿನ ಆಶ್ರಯದೊಳಗ ವ್ಯಾನ ವಾಯುವಿನ ಆಶ್ರಯದಲ್ಲಿ ಅರ್ಧ ಭಾಗ ಐತಿ. ಅದು ಉಳಿದ್ರ ಏನದಾವು? 4 ಉಳಿದ ಉಪ ಪ್ರಾಣಿಗಳದಾವು. ಯಾವು? ಅವು ಕೂಡ ತಮ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಈ ವ್ಯಾನ ವಾಯು ಪ್ರಚೋದನೆ ಮಾಡ್ತದೆ. ವ್ಯಾನಸ್ಥ ಸರ್ವ ಶರೀರ ವೃತ್ತಿ. ವ್ಯಾನ್ ಮಾತ್ರ ಏನ್ ಮಾಡ್ತದ್ರಿ? ಇಡೀ ಶರೀರವ ಸರ್ವ ಶರೀರದಲ್ಲಿ ಅದು ಸಂಚಾರ ಮಾಡ್ತದ. ಅದಕ್ಕೆ ಶ್ರುತಿ ಹೇಳ್ತದ ವ್ಯಾನಶ್ಚ ಸರ್ವ ಶರೀರ ವೃತ್ತಿ. ಮುಂದ ಆ ವ್ಯಾನ ವಾಯುಲಿ ಉಳಿದ 4 ಭಾಗ ಅದಾವಲ್ಲ, ಆ ವ್ಯಾನ ವಾಯುಲಿ ಪ್ರತ್ಯಯ 1/8 ಉಳಿದು 1/8 ವ್ಯಾನ ವಾಯು 4 ಭಾಗ ಅಂದ್ರೆ 1/8 ಸುದ್ದು 4 ಆಗ್ತಾವು. 1/8 ಸುದ್ದು 4 ಭಾಗ ಅಂದ್ರೆ 1/2 ವ್ಯಾನ ವಾಯು ಅರ್ಧ, ಇದು ಅರ್ಧ ಅಂತ. ಈ ಅರ್ಧದಲ್ಲಿ 4 ಭಾಗ 1/8 1/8 ಆಗ್ತಾವೆ. ಗಣಿಸಿದ್ದವ್ರಿಗೆ ಗೊತ್ತಾಗ್ತದ. ಹಂಗ ಈ ವ್ಯಾನ ವಾಯುವಿನ 1/8 ಭಾಗ ಇದೇನಾಗ್ತದ್ರಿ? 1/2 ವ್ಯಾನ ಅರ್ಧ 1/8 ಪೃಥ್ವಿ ಭಾಗ. ವ್ಯಾನಸ್ಯ ಸರ್ವ ಶರೀರ ವೃತ್ತಿ. ಪ್ರಾಣವಾಯು ಅದರಿಂದ ತಯಾರಾಗ್ತೈತಿ ನೋಡ್ರಿ. ವ್ಯಾನ ವಾಯುವಿನೊಳಗ 1/8 ವ್ಯಾನ ವಾಯುವಿನಲ್ಲಿ ಪೃಥ್ವಿಯ 1/8 1/8 ವ್ಯಾನ ವಾಯುವಿನಲ್ಲಿ ಪೃಥ್ವಿಯ 1/8 ಭಾಗ ಕೂಡ್ತದ ಪ್ರಾಣವಾಯು ಹುಟ್ಟಿತು. ಎಲ್ರಿ ಅದು? ವ್ಯಾನ ವಾಯುವಿನ 1/8 ಭಾಗದಲ್ಲಿ ಪೃಥ್ವಿಯ 1/8 ಭಾಗಗಳು ಪ್ರಾಣವಾಯು ಪ್ರಕಟ ಆಯ್ತು. ಇದು ಏನ್ ಮಾಡ್ತೈತಿ ಅಂತಂದ್ರೆ ಹೇಳಿದ್ರು, ಜಠರಾಗ್ನಿಯ ಸಂಯೋಗದಿಂದ, ಜಠರಲ್ಲಿ ಅಗ್ನಿ ಅದ, ಈ ಪ್ರಾಣವಾಯು ಅಲ್ಲಿ ಉಂಡಂತ ಅನ್ನವನ್ನ ಜೀರ್ಣಿಸ್ತದ. ಮತ್ತ ಈ ದೇಹವನ್ನ ಹೊತ್ಕೊಂಡು ಅಡ್ಡಾಡ್ತದ, ಅಲೆದಾಡ್ತದ. ಸಾಮರ್ಥ್ಯ ಬಂದೈತಿ ಇದಕ್ಕ. ಯಾಕೆ? 1/8 ಪೃಥ್ವಿ ಭಾಗ ಐತಲ್ಲ, ಪೃಥ್ವಿ ಭಾಗ ಎಲ್ಲಾ ಭಾರವನ್ನು ಹೊತ್ತತಿಲ್ರಿ. ಹಂಗ ಇದು ಕೂಡ ಜಠರಾಗ್ನಿ ಸಂಯೋಗದಿಂದ ಈ ಪ್ರಾಣ ಆದ್ರೂ ಕೂಡ ದೇಹವನ್ನ 50 kg 61 ಕ್ವಿಂಟಲ್ ದೇಹವನ್ನ ಧಾರಣ ಮಾಡ್ಕೊಂಡು ಹೊತ್ಕೊಂಡು ಅಡ್ಡಾಡ್ತತಿಲ್ಲ ಈ ಪ್ರಾಣ. ಮತ್ತ ಇದು ಮೂಮೆಂಟ್ ಕಾಣಾಗಿದೆ. ಅತ್ತ ಹೊಳ್ಯಾಡ್ತೇವಲ್ಲ ನಾವು, ಅಲಗಾಡಲಿಕ್ಕೆ, ತಿರುಗಲಿಕ್ಕೆ, ಇದು ಶರೀರವನ್ನ ಮೂಮೆಂಟ್ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಅಂತ ಸಾಮರ್ಥ್ಯ ಬಂದದ್ದು. ಇದು ಹೊರ ಹೋಗ್ತದೆ ಯಾವಾಗ? ನಾಭಿಸ್ಥಾನದಿಂದ ನಾಸಿಕದ ಮೂಲಕವಾಗಿ ಹೊರ ಹೋಗ್ತದ. ಯಾವಾಗ? ಶರೀರ ಹೋಗುವ. ಹೀಗೆ ಹೊರಬೀಳುವುದಕ್ಕೆ ಏನಂತಾರ? ಒಮ್ಮೆ ಹೋತಂದ್ರೆ ಇದು ಬರುದಿಲ್ರಿ, ಇದು ಬಹಿರ್ಗಮನದ. ಪ್ರಾಣಸ್ಯ ಬಹಿರ್ಗಮನ. ಉದಾಹರಣೆ ಮಾತ್ರ ಸಾಯುವ ಮುಂದೆ ಅಷ್ಟ ಹೋಗ್ತದ ಶರೀರ ಬಿಡುವಾಗ. ಇದು ನಿರಂತರವಾಗಿ ನಡೀತಾ ಇರ್ತದ. ಒಮ್ಮೆ ಹೋತಂದ್ರೆ ಇದು ಬರುದಿಲ್ಲ. 2 ಊರ್ದ ಗಮನ ಇದ್ರು ಕೂಡ ಅದು ಒಮ್ಮೆ ಹೋಗ್ತದ. ಇದು ದಿನಾಲು ಯಾವಾಗಲೂ 21,600 ಸಲ ಇರ್ತದ. ಆಯುಷ್ ತೀರಿದ ಮ್ಯಾಲ ಮಾತ್ರ ಹೋಗ್ತದ. ಇದು ಪ್ರಾಣಸ್ಯ ಬಹಿರ್ಗಮನ. ಯಾಕಂದ್ರೆ ಭೂಮಿಯಲ್ಲಿ ಧಾರಣ ಕ್ರಿಯೆ ಇರೋದ್ರಿಂದ ಪ್ರಾಣವಾಯುವಿನಲ್ಲಿ ಧಾರಣದ ಶಕ್ತಿ ಬಂದೈತಿ. ಆದ್ರಿಂದ ಈ ಶರೀರ ಧಾರಣ ಮಾಡೈತಿ. ಇನ್ನ ಎಣ್ಣೆ ವಾಯು, ವ್ಯಾನ ವಾಯುವಿಗೆ ಜಲದ 1/8 ಭಾಗ ಕೂಡ್ತಿ ಅಂದ್ರ, 1/8 ವ್ಯಾನ ವಾಯು 1/8 ಜಲದ ಭಾಗ ಕೂಡ್ತಿ ಅಂದ್ರ ಅಪಾನ. ಅಪಾನಶ್ಯದ್ಯೋ ಇದೇನ್ ಮಾಡ್ತದ? ಅಧೋಗಮನ ಮಾಡ್ತದ. ಇದು ನಾಭಿಯಿಂದ ಹುಟ್ಟಿ
ವಾಯು ಪರ್ಯಂತರವಾಗಿ ಗುದ ಪರ್ಯಂತರವಾಗಿ ಇದ್ರದು ಮಾರ್ಗದ ಅಪಾನದ್ದು ಬಹಳ ಮುಖ್ಯ. ಅಪಾನ ವಾಯು ಕೆಡ್ತಂದ್ರ ಮುಗಿದು ಹೋತ್ರಿ, ಬಟ್ಟಿ ಕೆಡ್ತದ, ಬಟ್ಟಿ ಪಚನ ಆಗುದಿಲ್ಲ. ಅಧೋಮುಖವಾಗಿ ಗುದ ಗುಹಿಗಳ ಮುಖಾಂತರವಾಗಿ ಕೆಳಗ್ ಹೋಗ್ತತಿ. ಇದು ಯಾವುದು? ಈ ಅಪಾನ ವಾಯು ಗುದ ಮತ್ತು ಗುಹೆಗಳಲ್ಲಿ ಬಹಳ ಮುಖ್ಯ ಕೆಲಸ ಮಾಡ್ತದ. ಆ ನೀರನ್ನು ಹೋದ ಅಲ್ಲಿ ತಲುಪಿಸ್, ತ್ಯಾಜ್ಯ ಪದಾರ್ಥಗಳನ್ನ ಮಲಮೂತ್ರಗಳನ್ನ ಒಯ್ದು ಅಲ್ಲಿ ಹೋಗಿ ಸ್ಥಾನಕ್ಕೆ ತಲುಪಿಸ್ ಗುದ ಗುಹೆಗಳಿಗೆ ಮುಟ್ಟಿಸ್ತದ. ಉಂಡ ಆಹಾರ ಇದು ಅದರಲ್ಲಿರುವಂತ ನೀರಿನ ಅಂಶ ಕಲ್ಮಶವನ್ನ ಮೂತ್ರ ರೂಪದಿಂದ ಹೊರಗೆ ಹಾಕ್ತದ, ಜನ್ನೇಂದ್ರಿಯ ಕಳಿಸ್ತದ. ಪಚನ ಆದ್ಮೇಲೆ ಏನ್ ಉಳಿದಿರ್ತೈತಿಲ್ಲ ಅದ ಕಶ್ಮಲ ಮೂತ್ರ ಅನಿಸ್ಕೋತೈತಿ, ಒಂದು ಮಲ ಅನಿಸ್ಕೋತದ. ಹೊರಗ್ ಕಳಿಸುವಂತ ಮುಖ್ಯ ಹೊಣೆ ಯಾರಿಗ್ ಕೊಟ್ಟಾರ್ರಿ? ವಿಸರ್ಜನಾಂಗ ಇವತ್ತು ಅಪಾನವಾಯು ಕೊಟ್ಟಾರಿ. ತೆಳಗ್ ಯಾಕೆ ಹೋಗ್ತತಿ ಇದು ಊರು? ಅದೋ ಗಮನ ಯಾಕೆ ಮಾಡ್ತತಿ ಅಂದ್ರೆ ಇದು ನೀರಿನ ಅಂಶದಿಂದ 1/8 ಭಾಗದಿಂದ ಹುಟ್ಟೈತಿ ನೋಡ್ರಿ, ಅದಕ್ ತೆಳಗ್ ಹೋಗ್ತದೆ. ಇದು ನೀರಿಗೆ ಅಧೋಮುಖ ಪ್ರವೃತ್ತಿ ಇರುವುದರಿಂದ ಇದು ಅಧೋಮುಖವಾಗಿ ಅಪಾನವಾಯು ಬಹಳ ಹೊಲ ಸ್ಮೆಲ್ ಇರ್ತದ. ಯಾರ ಪಚನ ಸರಿ ಆಗುದಿಲ್ಲ ಅವ್ರಂತೆ ಕುಂಡ್ರಲಾಗದು. ಆ ವಾಯು ಹೊರಗೆ ಹೋಗ್ತದ, ಬಹಳ ವಾಸನೆ ಬಹಳ ಸುಮಾರು ಇರ್ತದ. ಆದ್ರಿಂದ ಅದು ನೀರಿನ ಅಂಶ ಇರ್ತದ. ಅದಕ್ಕ ಅಧೋಮುಖವಾಗಿ ಹೋಗಿ ಗುದದ ಮೂಲಕ ಹೊರ ಹೋಗ್ತದ. ಅದು ಒಮ್ಮೆ ಸಪ್ಲ ಮಾಡ್ತಾರ ಮುಗಿದೋತಿ, ಅಸಹ್ಯ ಆಗ್ತದ ಅವ್ರು. ಈ ನೀರಿನ ಅಧೋಮುಖ ಪ್ರವೃತ್ತಿ ಇರೋದ್ರಿಂದ ಇದು ಸಹಜದ. ಆಮೇಲೆ ಉದಾನ ವಾಯು ಅಗ್ನಿದ್ರಿದು. ವ್ಯಾನವಾಯುವಿಗೆ 1/8 ಅಗ್ನಿ ಉದಾನ. ಇದು ಉದಾನ ಅಂದ್ರೆ ಗಂಟಲದ ಒಳಗದ. ಇದು ಇದು ಊರ್ಧ್ವ ಗಮನ ಮಾಡ್ತದೆ. ಹೇಳಿದೀವಲ್ಲ, 30 ಒಳಗೆ ಬರುದಿಲ್ಲ. ಇದು ತಾಳ್ತಿತ್ತು. ವ್ಯಾನ ವಾಯುವಿನಲ್ಲಿ 1/8 ಭಾಗ ಅಗ್ನಿ 1/8 ಮಾಡಿಕೊಂಡು ಈ ಉದಾನ ವಾಯು ಏನತ್ತಲ್ಲ ಜನ್ಮ ಆಯ್ತು ಇದ್ರದು. ಇದು ಉದಾನಶ್ಯೋ ಉದಗಮನಂ ಊರ್ಧ್ವಗಮನಂ. ಉದಾನಶ್ಯ ಊರ್ಧ್ವಗಮನಂ ಅಗ್ನಿ ಅಂಶದಿಂದ ಕೂಡ್ಕೊಂಡಿದ್ರಿಂದ ಊರ್ಧ್ವಗಮನದ. ಆದ್ರಿಂದ ಇದು ನಮಗ ಉಚ್ಚಾರ ಮಾಡಕತ್ತೀವಲ್ಲ, ನಾವು ಮಾತಾಡಕತ್ತೀವಿ. ಉಚ್ಚಾಟಗಳನ್ನ ಹೊರ ಹಾಕುವಂತ ವಾಕ್ ಪಟುತ್ವ ಇದಕ್ಕದ ಅಗ್ನಿ ಔಷಧು. ಮಾನ್ಯ ಅಪ್ಪ ಅವರು ಅಗ್ನಿ ಔಷಧ ಕಡಿಮೆ ಆದ ಸಲುವಾಗಿ ಅದು ಕಡಿಮೆ ಆಗಿತ್ತು ಅವ್ರಿಗೆ. ವಾಕ್ ಬಹಳ ಜೋರ್ ಮಾತಾಡಿದ್ರಿಂದ ಮುಂದ್ ಕಡಿಮೆ ಆಗಿಬಿಡ್ತದ ಅಂತಿದ್ರು. ಮಾತಾಡಿ ಮಾತಾಡಿ ಹೋಗ್ತದ, ಇದು ಅಲ್ಲಿ ಮಟ್ಟ ಹೋಗ್ತದ. ಹೋಗ್ಲಿ, ಅಗ್ನಿ ಔಷಧ. ಅಗ್ನಿ ಅಂಶ ಕಡಿಮೆ ಆಯ್ತಾರ ಮಾತು ಹೊಂಡುದಿಲ್ಲ. ಪೂರ ಕಡಿಮೆ ಆಯ್ತಂದ್ರ ಮಾತನ್ನ ಹೊಂಡುದಿಲ್ಲ. ಉಚ್ಚಾರ ಮಾಡೋ ಸಾಮರ್ಥ್ಯ ಇರ್ತದೆ. ಇದು ಎಲ್ಲೈತ್ರಿ? ಇದು ಸ್ಥಾನ ಯಾವುದು? ಕಂಠಸ್ಥಾನ. ಕೆಲಸ ಏನು? ಸೀನು, ಬಿಕ್ಕಳಿಕೆ, ಕ್ಯಾಮು, ದಮ್ಮು, ಡೇಕರಿಕೆ, ಆಕಳಿಕೆ ಇಂತ ಕ್ರಿಯೆಗಳ ಕೊಟ್ಟಾನಿದಕ್ಕ ಈ ಸಂಸ್ಥೆಗೆ. ಇನ್ನ ಅದ ವ್ಯಾನವಾಯುಗೆ ಆಕಾಶದ 1/8 ಭಾಗ ಕೂಡ್ತಂದ್ರ ಸಮಾನ ವಾಯು. 1/8 ವ್ಯಾನವಾಯುಗೆ 1/8 ಆಕಾಶದ ಭಾಗ ಕೂಡ್ತಂದ್ರ ಸಮಾನ. ಆಕಾಶ ಧರ್ಮ ಏನ್ರಿ? ಎಲ್ಲಾ ಕಡೆ ಸಮಾನವಾಗಿ ಅದ. ಎಲ್ಲಾ ಬೋಧಗಳನ್ನು ಕರ್ಕೊಂಡೈತೆ ಅದು. ಹಿಂಗ ಸಮನಶ್ಯ ಶೀತ ಪಿತಾದಿನಾಂ ಸಮ್ಯಕ್ ಅನ್ವಯನಂ. ಉಂಡ ಅನ್ನ ನೀರುಗಳನ್ನ ರಸವನ್ನ ಸರ್ವನಾಡಿಗಳಿಗೆ ಸಮನಾಗಿ ಹಂಚುಗುಣ ಸಮಾನವಾಗಿ ಒಂದು. ಹೀಗೆ ಈ ಆಕಾಶ ಅನ್ನುವಂಥದ್ದು ಎಲ್ಲಾ ಧನುಗಳಲ್ಲಿ ಯಾವ ಸಂಯೋಗ ಹೊಂದುವುದರಿಂದ ಆ ಸಮಾನತ್ವ ಗುಣವನ್ನು ಹೊಂದೈತೋ ಹಂಗೆ ಸಮಾನವಾಯವಾದರೂ ಕೂಡ ಸರ್ವನಾಡಿಗಳ ಜೊತೆಗೆ ಸಮಾನವರ್ತಿಯಾಗಿ ಜೊತೆ ಕೂಡಿಕೊಂಡು ಮುಟ್ಟಿಸುವಂತ ಪೋಷಕಾಂಶಗಳನ್ನ ಬಹಳ ಮುಖ್ಯ ಕೆಲಸ. ಹೋಲ್ಬಿಡ್ರಿ, ಪಂಚವಾಯುಗಳನ್ನ ಹೇಳ್ಕೊಂಡು ಬಂದಿ. ಪ್ರಾಣ, ಪಾನ, ವ್ಯಾನ, ಸಮಾನ, ಉದಾನ ಇವೆಲ್ಲ ಹೇಳಿದೆವು. ವ್ಯಾನ ವಾಯುವಿನ ಘಟಕಗಳು ಇವೆಲ್ಲ ಮುಖ್ಯ ಕೆಲಸ. ವ್ಯಾನ ವಾಯು ಇಟ್ಕೊಂಡು ಉಳಿದು ಕೆಲಸಗಳನ್ನೆಲ್ಲ ಮಾಡಾಕತ್ತದ. ವ್ಯಾನ ವಾಯುವಿನಿಂದ ಪ್ರಾಣ ಹುಟ್ಟಿದ್ರೆ ಆದ್ರೆ ವಿಶೇಷವಾಗಿ ನಾವು ಹೇಳುದು ಪ್ರಾಣ ಮುಖ್ಯ ಇರೋದ್ರಿಂದ ಪ್ರಾಣ ಅಂತ ಹೇಳ್ಕೊಂತ ಬಂದಿ. ಪಂಚೀಕರಣದಲ್ಲಿ ಕೆಲವರು ವ್ಯಾನ ವಾಯುಗೆ ಸ್ಥಾನ ಕೊಟ್ಟಾರಿ. ಅವು ಅಮುಖ್ಯ ಅಂತೇನ್ರಿ, ಮತ್ ಅಮುಖ್ಯ ಅಂತ ಹೇಳಕ್ ಬರೋದಿಲ್ಲ. ಒಂದೊಂದು ವಾದು ಅಂದ್ರೆ ಮುಗಿದು ಹೋದ್ ಎಲ್ಲಾನು ಅವಶ್ಯನ. ಆದ್ರ ಒಂದು ವಾಯು ಐತ್ರಿ, ಯಾವ್ದ್ರದು? ಇನ್ನು ಮುಂದೆ ವಾಯುಗಳದಾವ್, ಉಪವಾಯುಗಳದಾವ್. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅನ್ನುವಂತ 5 ಪ್ರಕಾರ ವಾಯುಗಳದಾವ್. ಇವೇನ್ ಮಾಡ್ತಾವ?
ಪಾಣಿ ಪಾದ ಉಪಸ್ಥ ಇವೆಲ್ಲ ಅದಾವ್ರ 5 ಇಂದ್ರಿಯಗಳ ಕರ್ಮೇಂದ್ರಿಯಗಳನ್ನ ಚೇಷ್ಟ ಮಾಡ್ತಾವ್. ಕ್ರಮವಾಗಿ